ಕಾಲಚಕ್ರ ಒಂದು ಸುತ್ತು ಪೂರೈಸಿದೆ. 5 ದಶಕಗಳ ಹಸಿರು ಕ್ರಾಂತಿ ಕೇವಲ ಭ್ರಾಂತಿ ಎಂದು ಸಾಬೀತಾಗಿದೆ. ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಪರಾಕಾಷ್ಠೆಗೆ ತಲುಪಿ ಭೂ, ಜಲ, ವಾಯು, ಪರಿಸರಗಳನ್ನು ಹದಗೆಡಿಸಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ನಾಣ್ಣುಡಿಯಂತೆ ಇದೀಗ ನಮ್ಮ ರೈತರು ಈ ಘನಘೋರ ವಿಷಗಳಿಂದ ವಿಮುಖರಾಗುತ್ತಿದ್ದಾರೆ. ಹಾಗಾಗಿ ಎಲ್ಲಿ ನೋಡಿದರೂ ಸಾವಯವದ್ದೇ ಸುದ್ದಿ. ರಾಸಾಯನಿಕಗಳಿಲ್ಲದೆ ಕೃಷಿ ಅಸಾಧ್ಯವೆಂಬ ಹಂತ ತಲುಪಿದ್ದ ಜನರಿಗೆ ಸಂಪೂರ್ಣ ಸಾವಯವದಲ್ಲಿ ಕೃಷಿ ಸಾಧ್ಯವೇ ಎಂಬ ಗೊಂದಲ. ಬೇಸಾಯದಲ್ಲಿ ಈ ಬದಲಾವಣೆ ಅನಿವಾರ್ಯವೇ? ಅನುಸರಣೆ ಸಾಧ್ಯವೇ? ಸಾಧ್ಯವೆಂದಾದರೆ ಹೇಗೆ? ಮುಂತಾಗಿ ಚರ್ಚಿಸುವುದು ಈ ಸಾಕ್ಷ್ಯಚಿತ್ರದ ಉದ್ದೇಶ. ಮಾನವನ ನಾಗರಿಕತೆಯೊಂದಿಗೆ ಕೃಷಿ ಆರಂಭವಾಯಿತು. ಆಗೇನಿದ್ದರೂ ನಿಸರ್ಗವನ್ನು ಅವಲಂಬಿಸಿದ ಬೇಸಾಯ. ಪಾಶ್ಚಿಮಾತ್ಯ ದೇಶಗಳಲ್ಲಿ 1850ರ ಸುಮಾರಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಮೊದಲುಗೊಂಡಿತು. ಆದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಮೊದಲು ರಸಗೊಬ್ಬರದ ಬಳಕೆ ನಗಣ್ಯ ಎನ್ನಬಹುದು. ಭಾರತದಲ್ಲಿ 1965ರ ಸುಮಾರಿಗೆ ಹಸಿರು ಕ್ರಾಂತಿ ಆರಂಭವಾಯಿತು. ಅಧಿಕ ಇಳುವರಿಯ ಹೈಬ್ರಿಡ್ಗಳು ಬಳಕೆಗೆ ಬಂದವು. ಅವುಗಳಿಂದ ಅಧಿಕ ಇಳುವರಿ ಪಡೆಯಲು ರಸಗೊಬ್ಬರಗಳು ಅನಿವಾರ್ಯವಾದವು. ಇದರೊಂದಿಗೆ ಕಣ್ಮುಚ್ಚಿ ರಸಗೊಬ್ಬರ ಸುರಿಯುವುದು ಆರಂಭವಾಯಿತು. ವಿಜ್ಞಾನಿ ಸಮುದಾಯ ರಾಸಾಯನಿಕಗಳ ದುಷ್ಪರಿಣಾಮಗಳ ಸಾಧ್ಯತೆಯ ಅರಿವಿದ್ದರೂ ಅಲಕ್ಷಿಸಿ ರಾಸಾಯನಿಕ ಕೃಷಿ ಬೆಂಬಲಿಸಿತು. ಕೃಷಿ ಅಧಿಕಾರಿಗಳು ಪ್ರಚಾರದ ಹೊಣೆ ಹೊತ್ತರು. ಆರಂಭದ ವರ್ಷಗಳಲ್ಲಿ ಇಳುವರಿ ಅಧಿಕವಾಗುತ್ತಾ ಸಾಗಿ ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ್ದು ನಿಜ. ಆದರೆ ಕ್ರಮೇಣ ಬೆಳೆಗಳಿಗೆ ರೋಗ ಕೀಟಗಳ ಧಾಳಿ ಅಧಿಕವಾಗಿ ರಾಸಾಯನಿಕ ಪೀಡೆ ನಾಶಕಗಳು ಹೊಲಕ್ಕಿಳಿದವು. ವರ್ಷಗಳು ಕಳೆದಂತೆ ಈ ವಿಷಗಳ ಘೋರ ಪರಿಣಾಮ ಕಾಣಲಾರಂಭಿಸಿತು. ಯುದ್ಧ ಮಾದರಿಯ ಈ ಬೇಸಾಯ ಕ್ರಮಗಳಿಂದಾಗಿ ಮೃದುವಾಗಿದ್ದ ಹೊಲದ ಮೇಲ್ಮಣ್ಣು ಅಲ್ಪ ಅವಧಿಯಲ್ಲಿಯೇ ಗಟ್ಟಿಯಾಗತೊಡಗಿತು. ನಿರ್ಮಲ ಅಂತರ್ಜಲ ಕೂಡ ನೈಟ್ರೇಟು, ಸಲ್ಫೈಡು ಮುಂತಾದ ರಾಸಾಯನಿಕ ಕಶ್ಮಲಗಳಿಂದ ಮಲಿನವಾಗಿ ಜೀವಸಂಕುಲಕ್ಕೆ ಸಂಕಟ ತಂದೊಡ್ಡಿತು. ನಿಸರ್ಗದ ಸಮತೋಲನ ತಪ್ಪಿ ಬೆಳೆಗಳಿಗೆ ರೋಗ ಕೀಟಗಳ ಹಾವಳಿ ಮಿತಿಮೀರಿತು. ಕ್ಯಾಬೇಜ್, ಕಾಲಿಫ್ಲವರ್ಗಳಿಗೆ 8ರಿಂದ 10 ಬಾರಿ, ಹತ್ತಿಗೆ 13ರಿಂದ 15 ಸಾರಿ, ದ್ರಾಕ್ಷಿಗೆ ವರ್ಷಕ್ಕೆ 30ರಿಂದ 40 ಸಿಂಪಡಣೆ ಬೇಕೆಂದರೆ ಅದರ ಪರಿಣಾಮವನ್ನು ನೀವೇ ಊಹಿಸಿ ನೋಡಿ. ಸಿಂಪಡಿಸಿದ ರೈತ, ಉತ್ಪನ್ನ ಬಳಸಿದ ಗ್ರಾಹಕರಿಗೆ ಅಲರ್ಜಿ, ಅಸ್ತಮದಿಂದ ಹಿಡಿದು ಕ್ಯಾನ್ಸರ್, ಏಡ್ಸ್ಗಳಂಥ ಮಾರಕ ರೋಗಗಳು ಕಾಡಲಾರಂಭಿಸಿ ಬದುಕು ದುಸ್ತರವಾಗಿದೆ. ನಮಗೆ ನಮ್ಮ ತಪ್ಪಿನ ಅರಿವಾಗುವಷ್ಟರಲ್ಲಿ ಮಿಲಿಯನ್ ವರ್ಷಗಳಿಂದ ಸಮೃದ್ಧವಾಗಿದ್ದ ಜೀವ ಜಗತ್ತು ನಲುಗಿ ಹೋಗಿದೆ. ನಿಸರ್ಗದ ಸಮತೋಲನ ತಾಳ ತಪ್ಪಿದೆ. 1965ರಿಂದ 2010ರ ಅವಧಿಯಲ್ಲಿ ರಾಸಾಯನಿಕಗಳ ಬಳಕೆ ಹಲವು ಪಟ್ಟು ಅಧಿಕಗೊಂಡಿದೆ. ಆದರೆ ಉತ್ಪಾದನೆ 4 ಪಟ್ಟು ಮಾತ್ರ ಹೆಚ್ಚಾಗಿದೆ. ಈ ಹೆಚ್ಚಳ ಕೂಡ ಕೇವಲ ರಾಸಾಯನಿಕಗಳಿಂದ ಸಾಧ್ಯವಾಗಿದ್ದಲ್ಲ. ಅಧಿಕಗೊಂಡ ಕೃಷಿ ಕ್ಷೇತ್ರ ಮತ್ತು ನೀರಾವರಿಯ ಕೊಡುಗೆಗಳು ಸೇರಿವೆ. ಅಂದಹಾಗೆ ರಾಸಾಯನಿಕಗಳು ಮಾತ್ರ ಅಪರಾಧಿಗಳಲ್ಲ. ಅತಿಯಾದ ಉಳುಮೆ, ಕೇವಲ ಅಧಿಕ ಇಳುವರಿ ಗುರಿಯ ಹೈಬ್ರಿಡ್ಗಳು, ಕುಲಾಂತರಿ ತಳಿಗಳು, ಅತಿಯಾದ ನೀರಿನ ಬಳಕೆ, ಅಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿ ಅಕಾಲದಲ್ಲಿ ನಾವಿಚ್ಛಿಸಿದ ಬೆಳೆ ತಳಿಗಳ ಬೇಸಾಯ, ಶ್ರಮ ಪಡದೆ ಬೆಳೆ ತೆಗೆಯುವ ಮನಸ್ಥಿತಿಗಳು ಇಂದಿನ ದುಸ್ಥಿತಿಗೆ ಕಾರಣಗಳು. ಹಸಿರು ಕ್ರಾಂತಿ ಎಂಬುದು ನಿಸರ್ಗದ ವಿರುದ್ಧ ನಮ್ಮ ಹೋರಾಟ. ಆದರೀಗ ಸೋಲೊಪ್ಪಿಕೊಂಡು ಪುನಃ ಪ್ರಕೃತಿಯ ಮೊರೆ ಹೋಗಬೇಕಾದ ದೈನೇಸಿ ಸ್ಥಿತಿ ನಮ್ಮದು. ಈಗ ರಾಸಾಯನಿಕಗಳ ನಿಖರ ದುಷ್ಪರಿಣಾಮಗಳನ್ನು ಅರಿಯೋಣ. ಅಧಿಕ ಇಳುವರಿಯ ಹೈಬ್ರಿಡ್ಗಳ ವ್ಯಾಮೋಹದಿಂದಾಗಿ ಅಮೂಲ್ಯ ಬೆಳೆ ತಳಿ ವೈವಿಧ್ಯ ಕಣ್ಮರೆಯಾಗಿದೆ. ಏಕ ಬೆಳೆ ಪದ್ಧತಿ ಎಲ್ಲೆಡೆ ಪ್ರಚಲಿತವಾಗಿದೆ. ಉತ್ಪಾದನೆ ಹೆಚ್ಚಿದರೂ ಆಹಾರದ ಗುಣಮಟ್ಟ ಇಳಿಮುಖವಾಗಿದೆ.
ರಸಗೊಬ್ಬರಗಳ ಬಳಕೆ ಹೆಚ್ಚಿದಂತೆ ಸಾವಯವ ನೀಡುವುದು ಕಡಿಮೆಯಾಗಿ ಭೂಮಿಯ ಹ್ಯೂಮಸ್ ಅಥವಾ ಗೊಬ್ಬರದಂಶ ಇಲ್ಲವಾಯಿತು. ಮಣ್ಣಿನ ರಚನೆ ಹದಗೆಟ್ಟು ಭೂಮಿಯ ಗಾಳಿಯಾಡುವಿಕೆ ಕಡಿಮೆಯಾಯಿತು. ಇದರಿಂದ ಆಮ್ಲಜನಕ ಬಳಸುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಇಳಿಮುಖವಾಯಿತು. ಮಣ್ಣಿನ ನೀರು ಹಿಡಿದಿಡುವ ಶಕ್ತಿ ಕಡಿಮೆಯಾದ್ದರಿಂದ ಮಳೆ ನೀರು ಇಂಗದೆ ಫಲವತ್ತಾದ ಭೂ ಮೇಲ್ಪದರವನ್ನು ಕೊಚ್ಚಿಕೊಂಡು ಸಮುದ್ರ ಸೇರಿತು. ಭೂಮಿಯ ರಸಸಾರ ಮಟ್ಟ ಹದಗೆಟ್ಟು ಪೋಷಕಾಂಶಗಳ ಹೀರಿಕೆಗೆ ತೊಡಕಾಯಿತು. ಗೊಬ್ಬರ, ರಸಗೊಬ್ಬರಗಳು ಗಿಡಗಳಿಗೆ ಲಭ್ಯವಾಗಲು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಅತ್ಯಗತ್ಯ. ಅನಿಯಂತ್ರಿತ ರಾಸಾಯನಿಕ ಮತ್ತು ವಿಷಗಳ ಬಳಕೆಯಿಂದಾಗಿ ಭೂಮಿಯ ಸೂಕ್ಷ್ಮಾಣುಜೀವಿ ಸಂಕುಲ ನಾಶವಾಗಿ ಲಭ್ಯ ಆಹಾರಾಂಶಗಳು ಬೆಳೆಗಳಿಗೆ ಸಿಗದಾದವು. ರಾಸಾಯನಿಕ ಕೃಷಿಗೊಳಪಟ್ಟ ಭೂಮಿಯಲ್ಲಿ ನೀಡಿದ ರಸಗೊಬ್ಬರದ ಕೇವಲ 20% ಭಾಗ ಮಾತ್ರ ಗಿಡಗಳಿಗೆ ಲಭ್ಯವಾಗುತ್ತದೆ. ಉಳಿದ ಭಾಗ ಶೀಘ್ರವಾಗಿ ಕರಗಿ ನೀರಿನೊಂದಿಗೆ ಹರಿದು ಪೋಲಾಗುತ್ತದೆ. ಇದು ಅಂತರ್ಜಲ ಮಾಲಿನ್ಯ ಸೃಷ್ಟಿಸಿದೆ. ರಸಗೊಬ್ಬರಗಳ ಉಳಿಕೆ ಅಂಶಗಳಾದ ಲವಣ, ಕಶ್ಮಲಗಳು ಭೂಮಿಯಲ್ಲಿ ಸಂಗ್ರಹವಾಗಿ ಬಂಜರು ಭೂಮಿ ಹೆಚ್ಚಾಯಿತು. ಅತಿಯಾದ ನೀರಾವರಿಯಿಂದಾಗಿ ಜವಳು ಸವಳು ಭೂಮಿಗಳು ಸಾಮಾನ್ಯವಾದವು. ಸಾವಯವ ನೀಡದಿರುವುದು ಮತ್ತು ರಸಗೊಬ್ಬರಗಳ ಅಸಮರ್ಪಕ ಬಳಕೆಯಿಂದ ಲಘು ಪೋಷಕಾಂಶಗಳ ಕೊರತೆ ಮಿತಿಮೀರಿತು. ಸಸ್ಯಗಳ ನಿರೋಧಕ ಶಕ್ತಿ ಕುಗ್ಗುವಿಕೆ ಮತ್ತು ಮಿತ್ರ ಕೀಟಗಳ ಸಾಮೂಹಿಕ ವಿನಾಶದಿಂದಾಗಿ ಬೆಳೆಗಳು ರೋಗ ಕೀಟಗಳಿಗೆ ಸುಲಭವಾಗಿ ತುತ್ತಾದವು. ಅವುಗಳ ನಿಯಂತ್ರಣಕ್ಕೆ ಮತ್ತಷ್ಟು ವಿಷ ಸಿಂಪಡಿಸಿದರೂ ಉತ್ಪಾದನೆ ಇಳಿಮುಖವಾಗಿದೆ. ರಾಸಾಯನಿಕಗಳ ಉಳಿಕೆ ಅಂಶಗಳಾದ ನೈಟ್ರೇಟು, ಸಲ್ಫೈಡು ಮತ್ತು ಭಾರಲೋಹಗಳು ಮಣ್ಣು, ನೀರು ಮತ್ತು ಫಸಲಿನಲ್ಲಿ ಸಂಗ್ರಹವಾಗುತ್ತವೆ. ಈ ವಿಷದಂಶಗಳು ಭೂಮಿಯ ಮತ್ತು ಜೀವಿ ಸಂಕುಲದ ಆರೋಗ್ಯಕ್ಕೆ ಮಾರಕ. ಅಂತಿಮವಾಗಿ ಇಂಥ ಫಸಲು ಆಹಾರದ ಯೋಗ್ಯತೆ ಕಳೆದುಕೊಂಡಿದೆ. ನಿಶ್ಯಕ್ತ ಆಹಾರದಿಂದ ಅಶಕ್ತ ಸಮಾಜ ಸೃಷ್ಟಿಯಾಗಿದೆ. ಹುಟ್ಟಿದ ಮಗುವಿಗೆ ಡಯಾಬಿಟಿಸ್, 20 ವರ್ಷಕ್ಕೆ ಹಣ್ಣಾಗುವ ಕೂದಲು, ಸಾಮಾನ್ಯವಾಗುತ್ತಿರುವ ಕ್ಯಾನ್ಸರ್ ಕಾಯಿಲೆಗೆ ಆಹಾರದಲ್ಲಿನ ವಿಷದಂಶ ಪ್ರಮುಖ ಕಾರಣ ಎಂದು ಸಾಬೀತಾಗಿದೆ. ಹೈಬ್ರಿಡ್ ಬೀಜ, ರಸಗೊಬ್ಬರ, ಕೀಟನಾಶಕ ಹೀಗೆ ಎಲ್ಲವನ್ನೂ ಹೊರಗಿನಿಂದ ಖರೀದಿಸಬೇಕು. ಹಾಗಾಗಿ ಕೃಷಿಯ ಉತ್ಪಾದನಾ ವೆಚ್ಚ ಹೆಚ್ಚಿ ಲಾಭ ಕಾಣದಾಗಿ ರೈತ ಆತ್ಮಹತ್ಯೆಯ ಹಾದಿ ಹಿಡಿದಿದ್ದಾನೆ. ಈ ವಿಷವರ್ತುಲದಿಂದ ಹೊರಬರಲು ಮಾರ್ಗ ಕಾಣದೆ ಯುವ ಕೃಷಿಕರು ಪೇಟೆಯ ಹಾದಿ ತುಳಿದಿದ್ದಾರೆ. ಇನ್ನು ಸರಕಾರಗಳು ಕೃಷಿ ಉತ್ಪಾದನೆ ಹೆಚ್ಚಿಸಲು ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೊಡುವಂಥ ಅಸಮರ್ಪಕ ಮಾರ್ಗಗಳ ಕನವರಿಕೆಯಲ್ಲಿವೆ. ಆಗರ್ಭ ಶ್ರೀಮಂತನು ಕೂಡ ಹೊಟ್ಟೆಗೆ ಅನ್ನವನ್ನೇ ತಿನ್ನಬೇಕು ತಾನೆ? ಸುಸ್ಥಿರ ಕೃಷಿ ಮೊದಲುಗೊಳ್ಳದಿದ್ದರೆ ಆಹಾರದ ಕೊರತೆಯಿಂದ ಮನುಕುಲದ ವಿನಾಶ ಖಚಿತ. ಈ ಸಮಸ್ಯೆಗೆ ಹಸಿರು ಕ್ರಾಂತಿಯ ಪೂರ್ವದ ಕೃಷಿ ವಿಧಾನವೊಂದೇ ಪರಿಹಾರ ನೀಡಬಲ್ಲದು. ಗುರಿ ಸ್ಪಷ್ಟ, ಆದರೆ ಹಿಂದಿರುಗುವ ಮಾರ್ಗ ಮಾತ್ರ ಕಠಿಣ. ನಿಸರ್ಗದ, ಜೀವಸಂಕುಲದ, ಕೊನೆಗೆ ನಮ್ಮ ಉಳಿವಿಗೂ ಈ ಹಿಮ್ಮುಖ ನಡಿಗೆ ಅನಿವಾರ್ಯ. ಪಾಲಿಸದೆ ಬೇರೆ ವಿಧಿಯಿಲ್ಲ. ಇದೀಗ ರಾಸಾಯನಿಕ ರಹಿತ ಕೃಷಿ ಪದ್ಧತಿಗಳನ್ನು ನೋಡೋಣ. ಅಂದಹಾಗೆ ಇತ್ತೀಚೆಗೆ ಕೇಳಿಬರುತ್ತಿರುವ ಸಾವಯವ, ಜೈವಿಕ, ಸಹಜ, ನೈಸರ್ಗಿಕ, ಸುಸ್ಥಿರ, ಜೀವಚೈತನ್ಯ, ವೇದ ಕೃಷಿ ಮುಂತಾದ ಪದಪುಂಜಗಳು ರೈತರಲ್ಲಿ ಗೊಂದಲ ಸೃಷ್ಟಿಸಿವೆ. ರಾಸಾಯನಿಕ ತ್ಯಜಿಸಿದ ಮೇಲೆ ಪೋಷಕಾಂಶ ನಿರ್ವಹಣೆ ಮತ್ತು ರೋಗ ಕೀಟ ನಿರ್ವಹಣೆಗೆ ಪರ್ಯಾಯ ದಾರಿ ಅನುಸರಿಸಬೇಕಾಗುತ್ತದೆ. ಅದಕ್ಕಾಗಿ ಬೇರೆ ಬೇರೆ ಮಾರ್ಗ ಅನುಸರಿಸುವ ಕೃಷಿ ಪದ್ಧತಿಗಳಿಗೆ ಬೇರೆ ಬೇರೆ ಹೆಸರು ಚಾಲ್ತಿಗೆ ಬಂದಿದೆ. ಇವುಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಎಲ್ಲವುಗಳ ಮೂಲ ತತ್ವ ಒಂದೇ. ರಾಸಾಯನಿಕ ಬಳಸದಿರುವುದು, ಪ್ರಕೃತಿದತ್ತ ಮತ್ತು ಸ್ಥಳೀಯವಾಗಿ ಲಭ್ಯವಾಗುವ ಕೃಷಿ ಒಳಸುರಿ ಬಳಸಿ ಬೆಳೆ ಮಾಡುವುದು ಮತ್ತು ನಿಸರ್ಗದ ನಿಯಮ ಮೀರದಿರುವುದು.
ಈ ಎಲ್ಲಾ ವಿಧಾನಗಳನ್ನು ಅಭ್ಯಸಿಸಿ ಸಾಮಾನ್ಯ ರೈತರು ಅನುಸರಿಸಲು ಸಾಧ್ಯವಾಗುವಂಥ ಎಲ್ಲ ಅಂಶಗಳನ್ನೂ ಸೇರಿಸಿ ಸಾವಯವ ಕೃಷಿ ಎಂಬ ಶೀರ್ಷಿಕೆಯಡಿ ಈ ಸಾಕ್ಷ್ಯಚಿತ್ರ ನಿರ್ಮಿಸಿದ್ದೇವೆ. ಸಾವಯವ ಕೃಷಿ ಎಂದರೆ ನಿಸರ್ಗ ನಿಯಮಕ್ಕೆ ಹೊಂದಿಕೊಳ್ಳುವ ಕೃಷಿ ವ್ಯವಸ್ಥೆ. ಇದು ಸಸ್ಯ ಹಾಗೂ ಇನ್ನಿತರ ಜೀವಿ ಸಂಕುಲ ಮತ್ತು ಮಾನವನ ಆರೋಗ್ಯಕ್ಕೆ ಪೂರಕವಾಗಿರಬೇಕು. ಜೀವವೈವಿಧ್ಯತೆ ಕಾಪಾಡಿಕೊಂಡು ನೈಸರ್ಗಿಕ ಜೈವಿಕ ಚಕ್ರವನ್ನು ಉತ್ತೇಜಿಸಬೇಕು. ಹಾಗಾಗಿ ಇದೊಂದು ವಿಶಾಲ ದೃಷ್ಟಿಕೋನದ ಕೃಷಿ ನಿರ್ವಹಣಾ ವಿಧಾನ. ಪ್ರಕೃತಿದತ್ತ ಕೃಷಿ ಒಳಸುರಿಗಳ ಹಿತ ಮಿತ ಬಳಕೆ ಮತ್ತು ಸಂರಕ್ಷಣೆ, ಭೂ ಫಲವತ್ತತೆ ಕಾಪಾಡಿಕೊಂಡು ಕ್ರಮೇಣ ಹೆಚ್ಚಿಸುವುದು, ಮಣ್ಣಿನ ಸೂಕ್ಷ್ಮಾಣುಜೀವಿ ಸಂಕುಲದ ರಕ್ಷಣೆ ಮುಂತಾದವು ಸಾವಯವ ಕೃಷಿಯ ಪ್ರಮುಖ ಲಕ್ಷಣಗಳು. ತನ್ಮೂಲಕ ವಿಷರಹಿತ ಪೌಷ್ಟಿಕ ಆಹಾರ ಬೆಳೆದು ಮಾನವನ ಮತ್ತು ಅವನ ಸಹವರ್ತಿ ಜೀವಿಗಳ ಹೊಟ್ಟೆ ತುಂಬಿಸುವುದರೊಂದಿಗೆ ಆರೋಗ್ಯ ಕಾಪಾಡುವುದು ಸಾವಯವ ಕೃಷಿಯ ಸ್ಪಷ್ಟ ಗುರಿ ಎನ್ನಬಹುದು. ಹೊರಗಿನಿಂದ ಖರೀದಿಸುವ ಬೀಜ, ಗೊಬ್ಬರ, ಔಷಧಗಳ ಪ್ರಮಾಣ ತಗ್ಗಿಸಿದರೆ ಕೃಷಿ ಲಾಭದಾಯಕವಾಗುತ್ತದೆ. ರೈತರ ಆರ್ಥಿಕತೆ ಉತ್ತಮಗೊಂಡರೆ ಯುವ ಪೀಳಿಗೆಯ ಪೇಟೆ ವಲಸೆ ಇಳಿಮುಖವಾಗುತ್ತದೆ. ಹಾಗಾಗಿ ಪರಿಸರ ನಾಶ, ಮಾಲಿನ್ಯ ಮತ್ತು ಸಾಮಾಜಿಕ ಅಸಮತೋಲನಗಳಿಗೂ ಈ ಸಾವಯವ ಕೃಷಿ ಉತ್ತರ ನೀಡಬಲ್ಲದು. ಅಂದಹಾಗೆ ರಾಸಾಯನಿಕ ಕೃಷಿಯ ಪ್ರತಿಪಾದಕರದ್ದು ಒಂದು ಮೂಲಭೂತ ಪ್ರಶ್ನೆ ಇದೆ. ರಸಗೊಬ್ಬರ, ಕೀಟನಾಶಕಗಳಿಲ್ಲದೆ 125 ಕೋಟಿ ಜನರಿಗೆ ಆಹಾರ ನೀಡಲು ಸಾಧ್ಯವೇ? ಇವರು ಹಸಿರು ಕ್ರಾಂತಿಯ ಪೂರ್ವದ ಕೃಷಿ ಅಂಕಿ ಅಂಶಗಳನ್ನು ಅವಲೋಕಿಸಬೇಕು. 1880-85 ಅವಧಿಯಲ್ಲಿ ತಮಿಳುನಾಡಿನ ಚಂಗಲ್ಲುಪಟ್ಟಿಯ ಡಿಸಿ ದಾಖಲಿಸಿದಂತೆ ಅಲ್ಲಿನ ಭತ್ತದ ಸರಾಸರಿ ಇಳುವರಿ ಎಕರೆಗೆ 40 ಕ್ವಿಂಟಾಲು ಇತ್ತು. ಆದರೀಗ ಅಲ್ಲಿ ರಸಗೊಬ್ಬರ ಸುರಿದರೂ ಅಷ್ಟು ಬೆಳೆ ಬರುತ್ತಿಲ್ಲ. ರಾಸಾಯನಿಕ ಕೃಷಿಯಿಂದ ಬಳಲಿ ಬೆಂಡಾದ ಹೊಲದಲ್ಲಿ ಒಮ್ಮೆಲೇ ಅವೆಲ್ಲವನ್ನೂ ನಿಲ್ಲಿಸಿದಾಗ ಇಳುವರಿ ಕಡಿಮೆಯಾಗುವುದು ನಿಜ. ಸತ್ವಯುತ ಜೈವಿಕ ಗೊಬ್ಬರ ಬಳಸಿ ಸಾವಯವ ಕೃಷಿಯ ಎಲ್ಲಾ ಕ್ರಮಗಳನ್ನು ಪಾಲಿಸಬೇಕು. ಇದರಿಂದ ನಿಧಾನವಾಗಿ ಭೂ ಫಲವತ್ತತೆ ಹೆಚ್ಚುವುದಲ್ಲದೆ ರೋಗ ಕೀಟಗಳ ಉಪಟಳ ಕಡಿಮೆಯಾಗುತ್ತದೆ. ಸಮಗ್ರ ಮತ್ತು ವ್ಯವಸ್ಥಿತ ಸಾವಯವ ಕೃಷಿಯಲ್ಲಿ ಸುಸ್ಥಿರ ಮತ್ತು ಅಧಿಕ ಇಳುವರಿ ಸಾಧ್ಯ ಎಂಬುದು ಎಲ್ಲೆಡೆ ಸಾಬೀತಾಗಿದೆ. ಇದನ್ನು ಮನಗಂಡ ಕೃಷಿ ವಿಜ್ಞಾನಿಗಳು ಕೂಡ ಯೂ-ಟರ್ನ್ ಹೊಡೆದು ಸಾವಯವ ಕೃಷಿಯ ಪ್ರತಿಪಾದಕರಾಗುತ್ತಿದ್ದಾರೆ. ಇದೀಗ ಉತ್ತಮ ಕೃಷಿ ಭೂಮಿಯ ಲಕ್ಷಣಗಳನ್ನು ನೋಡೋಣ. ಮಣ್ಣು ಮೃದುವಾಗಿದ್ದು ಈ ರೀತಿ ಕೈಯಿಂದ ಬಾಚುವಂತಿರಬೇಕು. ಸಾವಯವದಂಶ ಸಾಕಷ್ಟಿದ್ದು ಬಿದ್ದ ಮಳೆ ನೀರು ಸರಾಗವಾಗಿ ಇಂಗುವಂತಿರಬೇಕು. ಕೃಷಿ ವಿಜ್ಞಾನದ ಪರಿಭಾಷೆಯಲ್ಲಿ ಹೇಳುವುದಾದರೆ ಮಣ್ಣಿನ ರಸಸಾರ 6.5ರಿಂದ 7.5ರ ಮಿತಿಯಲ್ಲಿದ್ದರೆ ಉತ್ತಮ. ಸಸ್ಯಗಳು ನೇರವಾಗಿ ಗೊಬ್ಬರ ತಿನ್ನಲಾರವು. ಮಣ್ಣಿನಲ್ಲಿನ ಸೂಕ್ಷ್ಮಾಣುಜೀವಿಗಳಿಂದ ಜೈವಿಕ ಕ್ರಿಯೆ ನಡೆದಾಗ ಮಾತ್ರ ಗಿಡಗಳಿಗೆ ಪೋಷಕಾಂಶಗಳು ಲಭ್ಯವಾಗುತ್ತದೆ. ರಸಸಾರ ಅಥವಾ ಪಿಹೆಚ್ ಮಟ್ಟ ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಆದರೆ ಸೂಕ್ಷ್ಮಾಣುಜೀವಿಗಳು ಬದುಕಿ ಕೆಲಸ ಮಾಡಲಾರವು. ಇದರಿಂದ ಪೋಷಕಾಂಶಗಳ ಲಭ್ಯತೆ, ಹೀರಿಕೆ, ಬೀಜ ಮೊಳಕೆ ಮತ್ತು ಬೆಳೆಯ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತದೆ. ಇನ್ನುಳಿದಂತೆ 0.5ಕ್ಕಿಂತ ಹೆಚ್ಚು ಸಾವಯವ ಇಂಗಾಲ, ಎಕರೆಗೆ ಕನಿಷ್ಠ 100 ಕಿಲೋಗ್ರಾಂ ಸಾರಜನಕ, 10 ಕಿಲೋಗ್ರಾಂ ರಂಜಕ ಮತ್ತು 50 ಕಿಲೋಗ್ರಾಂ ಪೊಟ್ಯಾಷ್ ಲಭ್ಯ ರೂಪದಲ್ಲಿರಬೇಕು. ಭೂಮಿಯಲ್ಲಿನ ಸಾವಯವದಂಶ ಅಥವಾ ಹ್ಯೂಮಸ್ ಸೂಕ್ಷ್ಮಾಣುಜೀವಿಗಳ ಆಗರ ಮತ್ತು ಆಹಾರ. ಸಾವಯವದ ಪ್ರಮಾಣ ಹೆಚ್ಚಿದಂತೆ ಭೂಮಿಯ ರಚನೆ ಉತ್ತಮಗೊಂಡು ಗಾಳಿಯಾಡುವಿಕೆ ಸರಾಗವಾಗುತ್ತದೆ. ಇದರಿಂದ ಸೂಕ್ಷ್ಮಾಣುಜೀವಿ ಮತ್ತು ಗಿಡಗಳ ಬೇರಿಗೆ ಸಾಕಷ್ಟು ಆಮ್ಲಜನಕ ಪೂರೈಕೆಯಾಗುತ್ತದೆ. ಮಣ್ಣಿನ ಉಷ್ಣತೆ ನಿಯಂತ್ರಣದಲ್ಲಿರುತ್ತದೆ.
ನೀರು ಚೆನ್ನಾಗಿ ಇಂಗಿ ಗಿಡಗಳಿಗೆ ನೀರಿನ ಲಭ್ಯತೆ ಅಧಿಕವಾಗುತ್ತದೆ. ಸಾವಯವ ಭರಿತ ಮಣ್ಣಿನ ನೀರು ಹಿಡಿದಿಡುವ ಶಕ್ತಿ ಹೆಚ್ಚು. ಇಂತಹ ಸೂಕ್ಷ್ಮ ವಾತಾವರಣವಿರುವ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಅಧಿಕವಾಗಿ ಭೂಮಿ ಜೀವಂತವಾಗುತ್ತದೆ. ಇದರಿಂದ ಸಸ್ಯಗಳ ಬೆಳವಣಿಗೆ, ಆರೋಗ್ಯ ಮತ್ತು ಇಳುವರಿ ಹೆಚ್ಚುತ್ತದೆ. ಫಸಲಿನ ಪೌಷ್ಟಿಕಾಂಶ ಮತ್ತು ರುಚಿ ಅಧಿಕವಾಗುತ್ತದೆ. ಜಾಗತಿಕವಾಗಿ ಸಾವಯವ ಆಂದೋಲನದ ಸಂಘಟನೆಗಳ ಒಕ್ಕೂಟ ಐಫೋಮ್, ಇದು 1972ರಲ್ಲಿ ಫ್ರಾನ್ಸ್ನಲ್ಲಿ ಆರಂಭವಾಯಿತು. ಐಫೋಮ್ ಹೆಚ್ಚಿನೆಲ್ಲಾ ದೇಶಗಳಲ್ಲಿ ತನ್ನ ಸದಸ್ಯ ಸಂಸ್ಥೆಗಳನ್ನು ಹೊಂದಿದ್ದು, ಸಾವಯವ ಕೃಷಿಯ ಜಾಗತಿಕ ನೀತಿ ನಿಯಮಾವಳಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ನಮ್ಮ ಕೇಂದ್ರ ಸರ್ಕಾರ 2000ನೇ ಇಸವಿಯಲ್ಲಿ ರಾಷ್ಟ್ರೀಯ ಸಾವಯವ ಉತ್ಪಾದನೆಯ ನೀತಿ ನಿಯಮಾವಳಿ ಮತ್ತು ಮಾನದಂಡ ಅಥವಾ NSOPಯನ್ನು ರೂಪಿಸಿ ಜಾರಿಗೆ ತಂದಿದೆ. ಸಾವಯವ ಉತ್ಪನ್ನದ ದೃಢೀಕರಣ ಪತ್ರ ಪಡೆಯಲು NSOPಯ ಅಂಶಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಇದರ ಪ್ರಕಾರ ಸಾವಯವ ಕೃಷಿಯಲ್ಲಿ ಸ್ಥಳೀಯ ಮಣ್ಣು, ಹವಾಗುಣ, ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಬೆಳೆ ತಳಿಗಳನ್ನು ಆಯ್ದುಕೊಳ್ಳಬೇಕು. ಇವು ರೋಗ ಕೀಟಗಳಿಗೆ ನಿರೋಧಕ ಶಕ್ತಿ ಹೊಂದಿರಬೇಕು. ಕೃಷಿಯಲ್ಲಿ ಜೀವವೈವಿಧ್ಯತೆ, ಬೆಳೆ ತಳಿ ಅನುವಂಶೀಯ ವೈವಿಧ್ಯತೆ ಕಾಪಾಡಿಕೊಳ್ಳಬೇಕು. ಸಾವಯವ ವಿಧಾನದಲ್ಲಿ ಬೆಳೆಸಿದ ಬೀಜಗಳನ್ನು ಬಳಸಬೇಕು. ಅದು ಸಿಗದಿದ್ದರೆ ರಾಸಾಯನಿಕಗಳಿಂದ ಉಪಚಾರ ಮಾಡದ ಸಾಮಾನ್ಯ ಬೀಜ ಬಳಸಬಹುದಾಗಿದೆ. ಹೈಬ್ರಿಡ್ ಬೆಳೆ ತಳಿಗಳಿಗೆ ನಿಷೇಧವಿಲ್ಲ, ಆದರೆ ಕುಲಾಂತರಿ ಬೆಳೆ ತಳಿಗಳನ್ನು ಬೆಳೆಯುವಂತಿಲ್ಲ. ಪೋಷಕಾಂಶ ಪೂರೈಕೆಗೆ ಸಸ್ಯಜನ್ಯ, ಪ್ರಾಣಿಜನ್ಯ ಮತ್ತು ಸೂಕ್ಷ್ಮಾಣುಜೀವಿಗಳ ಗೊಬ್ಬರವನ್ನು ಬಳಸಬೇಕು. ಕೃತಕ ರಾಸಾಯನಿಕ ಗೊಬ್ಬರ, ಕಳೆನಾಶಕ, ಹಾರ್ಮೋನು, ಬಣ್ಣ ಮತ್ತು ಔಷಧಗಳನ್ನು ಯಾವುದೇ ಕಾರಣಕ್ಕೂ ಬಳಸುವಂತಿಲ್ಲ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಸಾವಯವ ತೋಟದಲ್ಲಿ ತಯಾರಾದ ದಡ್ಡಿ ಗೊಬ್ಬರ, ಕೋಳಿ ಗೊಬ್ಬರ, ಸಗಣಿ ಸ್ಲರಿ, ಪ್ರಾಣಿಗಳ ಮೂತ್ರ, ಬೆಳೆ ತ್ಯಾಜ್ಯ, ಹಸಿರೆಲೆ ಗೊಬ್ಬರ ಮುಂತಾದವನ್ನು ಬಳಸಬಹುದು. ಮಾನವನ ಮಲಮೂತ್ರಗಳನ್ನು ಬಳಸುವಂತಿಲ್ಲ. ಇನ್ನು ಸಾವಯವ ತೋಟದ ಹೊರಗಡೆ ಸಿದ್ಧವಾದ ಬ್ಲಡ್ ಮೀಲ್, ಬೋನ್ ಮೀಲ್, ಕಾಂಪೋಸ್ಟು, ಸಗಣಿ ಗೊಬ್ಬರ, ಮೀನು ಗೊಬ್ಬರ, ಎರೆಗೊಬ್ಬರ ಮುಂತಾದವುಗಳನ್ನು ಅಗತ್ಯವಿದ್ದಾಗ ಮಾತ್ರ, ರಾಸಾಯನಿಕಗಳ ಕಲಬೆರಕೆ ಇಲ್ಲವೆಂದು ಖಚಿತಪಡಿಸಿಕೊಂಡು ಸೀಮಿತ ಪ್ರಮಾಣದಲ್ಲಿ ಬಳಸಬಹುದಾಗಿದೆ. ಅಂತೆಯೇ ಸುಣ್ಣ ಮತ್ತು ಮ್ಯಾಗ್ನೀಷಿಯಂ ಕಲ್ಲು, ಸಲ್ಫೇಟ್ ಆಫ್ ಪೊಟ್ಯಾಷ್, ಶಿಲಾರಂಜಕ, ಮರದ ಬೂದಿ, ಪೊಟ್ಯಾಷಿಯಂ ಸಲ್ಫೇಟ್, ಗಂಧಕ, ಬೋರಾನು, ಕಬ್ಬಿಣ, ಮ್ಯಾಂಗನೀಸ್, ಮೊಲಿಬ್ಡಿನಮ್ ಮತ್ತು ಸತುಗಳನ್ನು ಪರಿಶೀಲನೆಗೊಳಪಡಿಸಿ ಸೀಮಿತ ಪ್ರಮಾಣದಲ್ಲಿ ಬಳಸಬಹುದಾಗಿದೆ. ಆದರೆ ಕ್ಯಾಲ್ಸಿಯಂ ಕ್ಲೋರೈಡ್, ಉಪ್ಪು, ಮ್ಯಾಗ್ನೀಷಿಯಂ ಸಲ್ಫೇಟ್, ಜಿಪ್ಸಮ್, ಜೇಡಿಮಣ್ಣು, ಜೀವಾಣು ಗೊಬ್ಬರ, ಜೀವಚೈತನ್ಯ ತಯಾರಿಕೆಗಳು, ಸಸ್ಯ ಮೂಲದ ತಯಾರಿಕೆಗಳನ್ನು ಮುಕ್ತವಾಗಿ ಬಳಸಬಹುದಾಗಿದೆ. ಸಾವಯವ ವಸ್ತುಗಳನ್ನು ಸುಡುವುದನ್ನು ಕಡಿಮೆ ಮಾಡಿ, ಅರಣ್ಯ ನಾಶ ಮಾಡುವಂತಿಲ್ಲ. ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ರಾಸಾಯನಿಕ ಕೃಷಿಯಲ್ಲಿ ಬಳಸಿದ ಯಂತ್ರ ಸಲಕರಣೆಗಳನ್ನು ಸ್ವಚ್ಛಗೊಳಿಸದೆ ಸಾವಯವ ಹೊಲದಲ್ಲಿ ಬಳಸಬಾರದು. ಇದೀಗ ಸಾವಯವ ಕೃಷಿಯಲ್ಲಿ ಪೋಷಕಾಂಶ ಪೂರೈಕೆಯ ಮಾರ್ಗಗಳನ್ನು ವಿವರವಾಗಿ ನೋಡೋಣ. ವಿವಿಧ ಜೈವಿಕ ಗೊಬ್ಬರಗಳ ಪ್ರಮುಖ ಪೋಷಕಾಂಶಗಳ ಪ್ರಮಾಣ ಈ ರೀತಿ ಇದೆ. ಇತ್ತೀಚೆಗೆ ಸಾವಯವ ಗೊಬ್ಬರಗಳನ್ನು ಕೂಡ ವಾಣಿಜ್ಯ ಮಟ್ಟದಲ್ಲಿ ತಯಾರಿಸಿ ಮಾರುವವರ ಸಂಖ್ಯೆ ಹೆಚ್ಚಿದೆ. ಇವುಗಳ ಉತ್ಪಾದಕರು ಗೊಬ್ಬರದ ಅಡಕ ಅಂಶಗಳ ಪರೀಕ್ಷೆ ನಡೆಸಿ ಸಾವಯವ ಇನ್ಪುಟ್ ಸರ್ಟಿಫಿಕೇಟ್ ಪಡೆಯಬೇಕು. ಪ್ರಮಾಣಪತ್ರ ಪಡೆದ ಗೊಬ್ಬರಗಳನ್ನು ಮಾತ್ರ ಸಾವಯವ ಕೃಷಿಕರು ಬಳಸಬಹುದು. ಇಂಥ ಗೊಬ್ಬರಗಳು ಕಡು ಕಂದು ಅಥವಾ ಕಪ್ಪು ಬಣ್ಣದಲ್ಲಿದ್ದು ತೂಕದ 15% ಭಾಗ ತೇವಾಂಶ ಹೊಂದಿರಬಹುದು. ದುರ್ವಾಸನೆ ಇರಬಾರದು. ಒಟ್ಟು ಸಾವಯವ ಇಂಗಾಲದ ಪ್ರಮಾಣ ಕನಿಷ್ಠ 12% ಇರಬೇಕು.
ಕನಿಷ್ಠ ಪಕ್ಷ ಶೇಕಡ 0.8 ಸಾರಜನಕ, ಶೇಕಡ 0.4 ರಂಜಕ ಮತ್ತು ಶೇಕಡ 0.4 ಪೊಟ್ಯಾಷ್ ಇರಬೇಕು. ಇಂಗಾಲ ಮತ್ತು ಸಾರಜನಕದ ಅನುಪಾತ 20:1 ಹಾಗೂ ರಸಸಾರ ಮಟ್ಟ 6.5ರಿಂದ 7.5ರೊಳಗಿರಬೇಕು. ಇನ್ನು ಭಾರಲೋಹಗಳ ಗರಿಷ್ಠ ಮಿತಿ ಹೀಗಿದೆ. ಇದೀಗ ವಿವಿಧ ಸಾವಯವ ಗೊಬ್ಬರಗಳ ತಯಾರಿ ಮತ್ತು ಬಳಕೆಗಳನ್ನು ವಿವರವಾಗಿ ನೋಡೋಣ. ಹೆಚ್ಚಿನೆಲ್ಲಾ ಸಾಂಪ್ರದಾಯಿಕ ರೈತರು ಬಳಸುವ ಗೊಬ್ಬರಗಳು ಕಳಪೆ ಮಟ್ಟದ್ದಾಗಿರುತ್ತವೆ. ಮಲೆನಾಡಿನಲ್ಲಿ ಈ ರೀತಿಯ ಗೊಬ್ಬರದ ಗುಂಡಿಗಳು ಸಾಮಾನ್ಯ. ನೆಲದಲ್ಲಿ 8ರಿಂದ 10 ಅಡಿ ಆಳದ ಗುಂಡಿ ತೋಡಿರುತ್ತಾರೆ. ತೆರೆದ ಸ್ಥಳವಾದ್ದರಿಂದ ಮಳೆಯಲ್ಲಿ ತೊಯ್ದು ಬಿಸಿಲಲ್ಲಿ ಒಣಗಿ ಗೊಬ್ಬರ ಸತ್ವ ಕಳೆದುಕೊಳ್ಳುತ್ತದೆ. ಆಳ ಹೆಚ್ಚಿದ್ದರಿಂದ ಕೆಳ ಪದರಕ್ಕೆ ಗಾಳಿಯಾಡದೆ ಉಷ್ಣತೆ ಮಿತಿ ಮೀರುತ್ತದೆ. ಆಮ್ಲಜನಕ ಬಳಸುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಬದುಕದೆ ಕೇವಲ ಹಾನಿಕಾರಕ ರೋಗಾಣುಗಳ ಆಗರವಾಗುತ್ತವೆ. ಗೊಬ್ಬರ ಕಳಿಯುವ ಬದಲು ಕೊಳೆಯುತ್ತದೆ. ಕೂಲಿಗಳ ಕೊರತೆ ಮತ್ತು ಕೆಲಸದೊತ್ತಡಗಳಿಂದಾಗಿ ಉಳುಮೆಗೆ ತಿಂಗಳ ಮೊದಲೇ ಹೊಲ ಕೊಯ್ದು ರಾಶಿ ಹಾಕಲಾಗುತ್ತದೆ. ಇಲ್ಲಿ ಕೂಡ ಗೊಬ್ಬರ ಒಣಗಿ ಪೋಷಕಾಂಶ ವ್ಯರ್ಥವಾಗುತ್ತದೆ. ಇಂಥ ಗೊಬ್ಬರ ಬಳಸಿದರೆ ನಿರೀಕ್ಷಿತ ಪರಿಣಾಮ ಸಿಗಲಾರದು. ಗೊಬ್ಬರದ ಗುಂಡಿ ಹೆಚ್ಚೆಂದರೆ 3 ಅಡಿ ಆಳವಿರಲಿ. ಮಳೆ ಬಿಸಿಲುಗಳಿಂದ ರಕ್ಷಣೆಗೆ ಸೂರು ಒದಗಿಸಿ. ನೆಲದ ಮೇಲೆ ರಾಶಿ ಹಾಕಿ ಗೊಬ್ಬರ ಮಾಡಿದರೆ ಇನ್ನೂ ಉತ್ತಮ. ಸೊಪ್ಪು ಸದೆಗಳೊಂದಿಗೆ ಕುರಿ ಕೋಳಿ ಗೊಬ್ಬರ, ಬೂದಿ ಮತ್ತು ದ್ವಿದಳ ಸಸ್ಯಗಳನ್ನು ಸೇರಿಸಿದರೆ ಪೋಷಕಾಂಶದ ಪ್ರಮಾಣ ಹೆಚ್ಚುತ್ತದೆ. ಕಡಿಮೆ ಅವಧಿಯಲ್ಲಿ ಉತ್ತಮ ಗೊಬ್ಬರ ತಯಾರಿಸಲು ಜಪಾನ್ ಮಾದರಿಯ ಕಾಂಪೋಸ್ಟ್ ವಿಧಾನ ಬಳಕೆಯಲ್ಲಿದೆ. ಇಲ್ಲಿ ನೆಲದ ಮೇಲೆ ಕಲ್ಲುಗಳನ್ನು ಬಳಸಿ 3 ಅಡಿ ಎತ್ತರ ಮತ್ತು 3 ಅಡಿ ಅಗಲದ ಈ ರೀತಿಯ ಪೆಟ್ಟಿಗೆ ನಿರ್ಮಿಸಲಾಗುತ್ತದೆ. ಉದ್ದ ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಗಾಳಿಯಾಡಲು ಅನುಕೂಲವಾಗುವಂತೆ ಅಲ್ಲಲ್ಲಿ ಕಿಂಡಿಗಳನ್ನು ಉಳಿಸುವುದು ಇದರ ಮೂಲತತ್ವ. ಇದು ದುಬಾರಿ ಎಂದಾದರೆ ಹೀಗೆ ಮರಮಟ್ಟುಗಳಿಂದಲೂ ಪೆಟ್ಟಿಗೆ ಮಾಡಬಹುದು. ತಳದಲ್ಲಿ ಹೆಚ್ಚು ನಾರುಯುಕ್ತ ಕೃಷಿ ತ್ಯಾಜ್ಯಗಳ ಪದರ ಹಾಕಿ, ನಂತರ 1 ಪದರ ಸಗಣಿ, ಅದರ ಮೇಲೆ ಒಣ ತರೆಗೆಲೆ ಮತ್ತಿತರ ಕಚ್ಚಾ ವಸ್ತು ಹಾಸುವುದು, ಮತ್ತೆ 1 ಪದರ ಸಗಣಿ, ಮೇಲ್ಪದರದಲ್ಲಿ ದ್ವಿದಳ ಸಸ್ಯಗಳು ಹಾಗೂ ಹಸಿ ಸೊಪ್ಪು ಸದೆ ತುಂಬಬೇಕು. ಕೊನೆಯಲ್ಲಿ ಮರದಡಿಯ ಸಾವಯವ ಭರಿತ ಮೇಲ್ಮಣ್ಣಿನ ಪದರ ಹಾಕಬೇಕು. ಬಿಸಿಲಿಗೆ ಒಣಗದಂತೆ ಮೇಲೆ ಹುಲ್ಲು ಸೋಗೆ ಹರಡಬೇಕು. ಈ ವಿಧಾನದಲ್ಲಿ 2-3 ತಿಂಗಳಿಗೆ ಉತ್ತಮ ಗೊಬ್ಬರ ಸಿದ್ಧವಾಗುತ್ತದೆ. ನೆಲದಾಳದ ಗುಂಡಿಯಲ್ಲಿನ ಗೊಬ್ಬರಕ್ಕಿಂತ ಈ ಮಾದರಿಯ ಕಾಂಪೋಸ್ಟಿನ ಪೌಷ್ಟಿಕಾಂಶದ ಪ್ರಮಾಣ ಹೆಚ್ಚು. ಈಗ ನಾವು ನೋಡುತ್ತಿರುವುದು ಏರೋಬಿಕ್ ಅಂದರೆ ಗಾಳಿಯಾಡುವ ವಿಧಾನದ ಗೊಬ್ಬರದ ರಾಶಿ. ನೆಲದಲ್ಲಿ ಗುಂಡಿ ತೋಡುವ ಬದಲಿಗೆ ಗಟ್ಟಿ ನೆಲದ ಮೇಲೆ ರಾಶಿ ಹಾಕಲಾಗಿದೆ. ನೇರ ಬಿಸಿಲು ಮಳೆ ತಾಗದಂತೆ ಚಪ್ಪರ ಹಾಕಲಾಗಿದೆ. ರಾಶಿಯ ಎತ್ತರ 4-5 ಅಡಿ ಮತ್ತು ಅಗಲ 5-6 ಅಡಿ ಮೀರದಿರಲಿ. ಉದ್ದ ನಮ್ಮ ಅನುಕೂಲಕ್ಕೆ ತಕ್ಕಂತೆ. ತರಗೆಲೆ, ಸಾವಯವ ಕಚ್ಚಾ ಪದಾರ್ಥ, ದ್ವಿದಳ ಸಸ್ಯಗಳ ತೊಪ್ಪಲ, ಬೂದಿ ಮುಂತಾದವುಗಳನ್ನು ಪದರಗಳಲ್ಲಿ ಹಾಸಬೇಕು. ಪ್ರತಿ ಪದರವನ್ನು ಸಗಣಿ ರಾಡಿ ಮತ್ತು ನೀರು ಎರಚಿ ತೇವಗೊಳಿಸಬೇಕು. ಇದರೊಂದಿಗೆ ಬೇವು ಮತ್ತು ಹರಳು ಹಿಂಡಿಗಳು, ಶಿಲಾರಂಜಕ, ಕೋಳಿ ಕುರಿ ಗೊಬ್ಬರ ಮುಂತಾದವನ್ನು ಸೇರಿಸಿದರೆ ಒಳ್ಳೆಯದು. ಸಾವಯವ ಬೇಗನೆ ಮತ್ತು ಸಮರ್ಪಕವಾಗಿ ಕಳೆಯಲು ಗೊಬ್ಬರ ಜೀವಾಣು ಮಿಶ್ರಣ ಬಳಸಬೇಕಾಗುತ್ತದೆ. ಇದರಲ್ಲಿ ಸಾರಜನಕ ಸ್ಥಿರೀಕರಿಸುವ ಮತ್ತು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ, ಪೊಟ್ಯಾಷ್ ಒದಗಿಸುವ ಮೈಕೋರೈಜಾ, ಕಠಿಣ ನಾರುಗಳನ್ನು ಕರಗಿಸುವ ಫ್ಲೋರೋಟಸ್ ಶಿಲೀಂಧ್ರ, ರೋಗಾಣುಗಳ ಬೆಳವಣಿಗೆ ತಡೆಯುವ ಟ್ರೈಕೋಡರ್ಮಾ ಮತ್ತಿತರೆ ಸೂಕ್ಷ್ಮಾಣುಜೀವಿಗಳನ್ನು ಬೆಳೆಸಲಾಗಿರುತ್ತದೆ. ಈ ಮಿಶ್ರಣ ಲಭ್ಯವಿಲ್ಲದಿದ್ದರೆ ಅದನ್ನು ಉಪಯೋಗಿಸಿ ತಯಾರಿಸಿದ ಗೊಬ್ಬರವನ್ನು ಮಿಶ್ರಣ ಮಾಡಿ. ಕೊನೆ ಪಕ್ಷ ಸಮೃದ್ಧ ಮೇಲ್ಮಣ್ಣನ್ನಾದರೂ ಪದರ ಹಾಕಿ. ಆಗಾಗ ನೀರು ಚಿಮುಕಿಸುತ್ತಾ ತೇವಾಂಶ ಕಾಪಾಡಬೇಕು. ಅಲ್ಲದೆ ಸಗಣಿ ರಾಡಿ ಮತ್ತು ಪಂಚಗವ್ಯಗಳನ್ನು ಎರಚಿದರೆ ಒಳ್ಳೆಯದು. ಗೊಬ್ಬರದ ರಾಶಿಯಲ್ಲಿ ಗಾಳಿಯಾಡುವಂತಾಗಲು
ಅಲ್ಲಲ್ಲಿ ಬಿದಿರು ಅಥವಾ ತೂತು ಕೊರೆದ ಪಿವಿಸಿ ಕೊಳವೆ ಊರಬೇಕು. ಈ ಪದ್ಧತಿಯಲ್ಲಿ ಕೇವಲ 1.5 ತಿಂಗಳಿಗೆ ಅತ್ಯುತ್ತಮ ಕಾಂಪೋಸ್ಟು ಸಿದ್ಧವಾಗುತ್ತದೆ. ಇಂಥ ವ್ಯವಸ್ಥಿತ ವಿಧಾನದಲ್ಲಿ ಗೊಬ್ಬರ ಜೀವಾಣು ಬಳಸಿದರೆ ತೆಂಗಿನ ನಾರಿನ ಪುಡಿ ಕೂಡ ಉತ್ತಮ ಗೊಬ್ಬರವಾಗುತ್ತದೆ. ಆದರೆ 3 ತಿಂಗಳ ಅವಧಿ ಬೇಕಾಗುತ್ತದೆ. ಹೆಚ್ಚಿನೆಲ್ಲ ಸಾವಯವ ಗೊಬ್ಬರ ಉತ್ಪಾದಕರು ಈ ವಿಧಾನವನ್ನು ಬಳಸುತ್ತಾರೆ. ಸತ್ವವಿಲ್ಲದ 10 ಟನ್ ಗೊಬ್ಬರದ ಬದಲಿಗೆ ಇಂಥ ಗೊಬ್ಬರ 2 ಟನ್ ಬಳಸಿದರೂ ಇಳುವರಿ ಅಧಿಕವಾಗುತ್ತದೆ. ಹೀಗೆ ಏರೋಬಿಕ್ ವಿಧಾನದಲ್ಲಿ ತಯಾರಿಸಿದ ಗೊಬ್ಬರವನ್ನು ಎರೆಹುಳುಗಳಿಗೆ ತಿನ್ನಿಸಿದರೆ ಪರಿಪೂರ್ಣ ಎರೆಗೊಬ್ಬರ ಸಿದ್ಧವಾಗುತ್ತದೆ. ಸಾವಯವ ಕೃಷಿಯಲ್ಲಿ ಎರೆಗೊಬ್ಬರ ತುಂಬ ಜನಪ್ರಿಯ. ಎರೆಹುಳುಗಳಲ್ಲಿ ಮೂಲತಃ 2 ವಿಧ: ರಂಧ್ರ ಕೊರೆದು ಮಣ್ಣಿನಾಳದಲ್ಲಿ ಬದುಕುವ ಮತ್ತು ಮೇಲ್ಪದರದಲ್ಲಿ ಜೀವಿಸುವ ಹುಳುಗಳು. ಮೇಲ್ಪದರದಲ್ಲಿರುವ ಎರೆಹುಳುಗಳು 10% ಮಣ್ಣು ಮತ್ತು 90% ಸಾವಯವ ವಸ್ತುಗಳನ್ನು ತಿನ್ನುತ್ತವೆ. ಪ್ರತಿದಿನ ತನ್ನ ದೇಹ ತೂಕದಷ್ಟೇ ಪ್ರಮಾಣದ ಆಹಾರ ಸೇವಿಸಿ ಗೊಬ್ಬರ ಹೊರಹಾಕುತ್ತದೆ. ಎರೆಹುಳುಗಳು ಪ್ರತಿ ವರ್ಷ ಎಕರೆಗೆ 30 ರಿಂದ 40 ಕಿಲೋಗ್ರಾಂ ಸಾರಜನಕ ನೀಡುತ್ತವೆ. ಎರೆಹುಳುವಿನ ಜೀರ್ಣನಾಳದಲ್ಲಿ ಹಾಯ್ದು ಬಂದ ಸಾವಯವ ವಸ್ತು ಅಂದರೆ ಎರೆಗೊಬ್ಬರದಲ್ಲಿ ಪೋಷಕಾಂಶಗಳೊಂದಿಗೆ ಸಸ್ಯ ಬೆಳವಣಿಗೆ ಪ್ರಚೋದಕಗಳು ಮತ್ತು ಹಾರ್ಮೋನುಗಳಿರುತ್ತವೆ. ಹಾಗಾಗಿ ಇದೊಂದು ಪರಿಪೂರ್ಣ ಗೊಬ್ಬರ ಎನ್ನಬಹುದು. ಈ ಎರೆಗೊಬ್ಬರದಲ್ಲಿ ಎರೆಹುಳುವಿನ ಮೊಟ್ಟೆ ಕೋಶಗಳು ಇದ್ದು ತೋಟದಲ್ಲಿ ಸಾವಯವ ವಸ್ತು ಮತ್ತು ತೇವಾಂಶ ಸಾಕಷ್ಟಿದ್ದರೆ ಅಲ್ಲಿಯೇ ಎರೆಹುಳುಗಳು ಅಭಿವೃದ್ಧಿಯಾಗುತ್ತವೆ. ನಂತರ ಪ್ರತ್ಯೇಕ ಎರೆಗೊಬ್ಬರ ನೀಡಬೇಕಾಗಿಲ್ಲ. ಎರೆಗೊಬ್ಬರವನ್ನು ಎಲ್ಲಾ ಬೆಳೆಗಳಿಗೆ ನೀಡಬಹುದು. ಹೊಲದ ಬೆಳೆಗಳಿಗೆ ಎಕರೆಗೆ 1 ಟನ್ ಪ್ರಮಾಣದಲ್ಲಿ ಬೀಜ ಬಿತ್ತುವಾಗ ಅಥವಾ ನಂತರ ಸಾಲಿನಲ್ಲಿ ಒದಗಿಸಿ. ತರಕಾರಿ ಸಸಿಮಡಿಗೆ ಎಕರೆಗೆ 1/2 ಟನ್ ಪ್ರಮಾಣದಲ್ಲಿ ಹಾಕಿದರೆ ಗಿಡದ ಬೆಳವಣಿಗೆ ಆರೋಗ್ಯ ಉತ್ತಮವಾಗಿರುತ್ತದೆ. ನಂತರ ನಾಟಿ ಮಾಡುವಾಗ ಪ್ರತಿ ಗಿಡಕ್ಕೆ 1/2 ಕಿಲೋಗ್ರಾಂ ಮತ್ತು 45 ದಿನಗಳ ಹಂತದಲ್ಲಿ ಮತ್ತರ್ಧ ಕಿಲೋಗ್ರಾಂ ಕೊಟ್ಟರೆ ಅದ್ಭುತ ಬೆಳೆ ಸಾಧ್ಯ. ಇನ್ನು ಗಿಡ ಮರಗಳಿಗೆ ವರ್ಷಕ್ಕೆ 5 ರಿಂದ 10 ಕಿಲೋಗ್ರಾಂ ಎರೆಗೊಬ್ಬರವನ್ನು ನೀಡಿ ಮಣ್ಣು ಮುಚ್ಚಿದರೆ ಉತ್ತಮ. ಎರೆಗೊಬ್ಬರದ ಟಾಕಿಗೆ ನೀರು ಸುರಿದು ಬಸಿದು ಹೊರಬಂದಾಗ ಸಂಗ್ರಹಿಸಿದರೆ ಅದು ಎರೆಜಲ. ಇದು ಒಂದು ಅತ್ಯುತ್ತಮ ಪೋಷಕಾಂಶ ದ್ರಾವಣ. ಜೊತೆಗೆ ಕೀಟರೋಗಗಳ ವಿಕರ್ಷಕ ಗುಣ ಕೂಡ ಇದೆ. ಎರೆಜಲ ಸಿಂಪಡಣೆಯಿಂದ ವಿವಿಧ ಬೆಳೆಗಳಲ್ಲಿ ಅದ್ಭುತ ಪರಿಣಾಮ ದಾಖಲಾಗಿದೆ. ಇದೀಗ ಎರೆಗೊಬ್ಬರ ಉತ್ಪಾದನೆಯ ವಿಧಾನವನ್ನು ನೋಡೋಣ. ಈ ಉದ್ದೇಶಕ್ಕೆ ಆಫ್ರಿಕಾ ಮೂಲದ ದೊಡ್ಡ ಗಾತ್ರದ 2 ಪ್ರಭೇದಗಳ ಎರೆಹುಳುಗಳು ಬಳಕೆಯಲ್ಲಿವೆ. ಇವು ನೆಲದ ಮೇಲ್ಪದರದಲ್ಲಿ ಬದುಕುವ ವರ್ಗವಾಗಿದ್ದು ಗೊಬ್ಬರ ಉತ್ಪಾದನೆಯ ಸಾಮರ್ಥ್ಯ ನಮ್ಮ ಸ್ಥಳೀಯ ಹುಳುಗಳಿಗಿಂತ ಹಲವು ಪಟ್ಟು ಹೆಚ್ಚು. 5-6 ಇಂಚು ಉದ್ದಕ್ಕೆ ಬೆಳೆಯುವ ಈ ಎರೆಹುಳುಗಳು 2.5 ವರ್ಷ ಬದುಕಬಲ್ಲವು. 25 ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಮತ್ತು 40 ರಿಂದ 45% ತೇವಾಂಶ ಇವಕ್ಕೆ ಸೂಕ್ತ. ಒಣತರಗೆಲೆ, ಎಲ್ಲ ಬೆಳೆಗಳ ಉಳಿಕೆ ಪದಾರ್ಥ, ಕಬ್ಬಿನ ಸಿಪ್ಪೆ, ಸಕ್ಕರೆ ಕಾರ್ಖಾನೆಯ ಬಗಾಸೆ
ಮುಂತಾದವನ್ನು ಎರೆಹುಳುಗಳಿಗೆ ಉಣಿಸಬಹುದು. ಆದರೆ ಗ್ಲಿರಿಸೀಡಿಯಾ ಹೂವು ಮತ್ತು ತಂಬಾಕಿನ ಗಿಡ ಎರೆಹುಳುಗಳಿಗೆ ಸೂಕ್ತವಲ್ಲ. ಕಚ್ಚಾ ವಸ್ತುಗಳಿಗೆ ನೀರು ಮತ್ತು ಸಗಣಿ ರಾಡಿ ಎರಚಿ ನೆರಳಿನಲ್ಲಿ ರಾಶಿ ಹಾಕಿ ಇಡಿ. 3-4 ವಾರದಲ್ಲಿ ಅದು ಸ್ವಲ್ಪ ಕಳಿತ ಮೇಲೆ ಎರೆಹುಳುಗಳಿಗೆ ತಿನ್ನಿಸಬಹುದು. ತಾಜಾ ಸಾವಯವವನ್ನು ತೊಟ್ಟಿಗೆ ತುಂಬಿಸಿದರೆ ಅದು ಕಳಿಯುವಾಗ ಉಷ್ಣತೆ ಹೆಚ್ಚಿ ಎರೆಹುಳುಗಳು ಸಾಯಬಹುದು. ಎರೆಗುಂಡಿಗಳಿಗೆ ಬಿಸಿಲು ಮಳೆಯಿಂದ ರಕ್ಷಣೆ ಕೊಡಲು ಸೂರು ಅಗತ್ಯ. ಎರೆಗೊಬ್ಬರ ತಯಾರಿಸಲು ಈ ರೀತಿಯ ಕಲ್ಲಿನ ಅಥವಾ ಸಿಮೆಂಟು ಟಾಕಿಗಳ ನಿರ್ಮಾಣ ಹೆಚ್ಚು ಅನುಕೂಲಕರ. ಆದಾಗ್ಯೂ ಬಯಲು ನಾಡಿನಲ್ಲಿ ಹೀಗೆ ಗಿಡಗಳ ನೆರಳಿನಲ್ಲಿ ರಾಶಿ ಹಾಕಿ ಎರೆಗೊಬ್ಬರ ತಯಾರಿಸುವುದಿದೆ. ಇನ್ನು ಇಂಥ ಸ್ಥಳಾಂತರಿಸಬಲ್ಲ ಎರೆ ಟಾಕಿಗಳು ಬಳಕೆಯಲ್ಲಿವೆ. ಟಾಕಿಯ ಅಗಲ 3-4 ಅಡಿ ಮತ್ತು ಎತ್ತರ 2-3 ಅಡಿ ಮೀರದಿರಲಿ. ಉದ್ದ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಬಸಿದ ನೀರು ಹೊರಹೋಗಲು ಟಾಕಿಯ ತಳದಲ್ಲಿ ಒಂದು ರಂಧ್ರ ಅಗತ್ಯ. ಟಾಕಿಯ ತಳದಲ್ಲಿ ಒಂದು ಹಾಸು ತೆಂಗಿನ ಸಿಪ್ಪೆಯಂಥ ಘನವಸ್ತು ಹಾಸಿ. ಹೆಚ್ಚಿನ ನೀರು ಮತ್ತು ಎರೆಜಲ ಬಸಿಯಲು ಇದು ಸಹಕಾರಿ. 2ನೆಯ ಪದರದಲ್ಲಿ ಅರ್ಧ ಅಡಿಯಷ್ಟು ಸಾವಯವ ತುಂಬಿ ನಂತರ ಸಗಣಿ ಬಗ್ಗಡ ಎರಚಿ. ಹಸಿ ಸಗಣಿಯನ್ನು ಕೂಡ ಹಾಕಬಹುದು. ಮತ್ತೆ ಸಾವಯವದ ಪದರ, ಮೇಲಿಂದ ಸಗಣಿ ರಾಡಿ. ಹೀಗೆ ಟಾಕಿ ತುಂಬುವಷ್ಟು ಹಾಕಿ ಎರೆಹುಳುಗಳನ್ನು ಬಿಡಿ. 1 ಚದರಡಿಗೆ 25 ಎರೆಹುಳು ಸಾಕು. ಹುಳು ಲಭ್ಯವಿಲ್ಲದಿದ್ದರೆ ತೇವಾಂಶ ಹೊಂದಿದ ತಾಜಾ ಎರೆಗೊಬ್ಬರದ ಹಾಸು ಹಾಕಿ. ಇದರಲ್ಲಿನ ಮೊಟ್ಟೆಗಳು ಮರಿಯೊಡೆದು ಎರೆಹುಳು ವೃದ್ಧಿಯಾಗುತ್ತವೆ. ಆದರೆ ಇಲ್ಲಿ ಹುಳು ದೊಡ್ಡದಾಗಿ ಗೊಬ್ಬರ ತಯಾರಿಸಲು ಹೆಚ್ಚಿನ ಸಮಯ ಹಿಡಿಯುತ್ತದೆ. ಆಗಾಗ ನೀರು ಚಿಮುಕಿಸುತ್ತಾ 40-45% ತೇವಾಂಶ ಕಾಪಾಡಬೇಕು. ಕಚ್ಚಾ ವಸ್ತು ಅವಲಂಬಿಸಿ 2-3 ತಿಂಗಳಲ್ಲಿ ತೊಟ್ಟಿಯ ತುಂಬ ಎರೆಗೊಬ್ಬರ ಸಿದ್ಧವಾಗುತ್ತದೆ. 2-3 ದಿನ ನೀರು ಹಾಕದಿದ್ದರೆ ಮೇಲ್ಪದರ ಒಣಗಿ ಎರೆಹುಳುಗಳು ತಳ ಸೇರುತ್ತವೆ. ಆಗ ಮೇಲಿಂದ ಗೊಬ್ಬರ ಸಂಗ್ರಹಿಸಿ ರಾಶಿ ಹಾಕಿ. ಸ್ವಲ್ಪ ಆರಿದ ಮೇಲೆ ಜರಡಿ ಹಿಡಿದು ಚೀಲ ತುಂಬಬಹುದು. ಇನ್ನು ಎರೆ ಟಾಕಿಗೆ ಮತ್ತೆ ಸಾವಯವ ಹಾಗೂ ಸಗಣಿಗಳ ಹಾಸು ಹಾಕಿ ಗೊಬ್ಬರ ಉತ್ಪಾದನೆ ಮುಂದುವರೆಸಬಹುದು. ಹಕ್ಕಿ, ಇರುವೆ, ಇಲಿ ಹೆಗ್ಗಣಗಳು ಎರೆಹುಳುಗಳನ್ನು ತಿಂದು ಮುಗಿಸುವ ಸಾಧ್ಯತೆ ಇರುತ್ತದೆ. ಎರೆಮನೆಯ ನೆಲಕ್ಕೆ ಕಲ್ಲು ಅಥವಾ ಸಿಮೆಂಟು ಹಾಕಿದರೆ ಇಲಿ ಬಿಲ ಕೊರೆಯಲಾರದು. ಇರುವೆ ದಾಳಿ ಇಡದಂತೆ ಟಾಕಿಯ ಸುತ್ತ ನೀರಿನ ಕಾಲುವೆ ನಿರ್ಮಿಸಬಹುದು ಅಥವಾ ಬೂದಿ ಹರಡಬಹುದು. ಆದರೆ ಯಾವುದೇ ಕಾರಣಕ್ಕೆ ಕೀಟನಾಶಕದ ಪುಡಿ ಬಳಸಬೇಡಿ. ಎರೆಗೊಬ್ಬರದ ಉತ್ಪಾದನೆ ಮತ್ತು ಮಾರಾಟ ಒಂದು ಗ್ರಾಮೀಣ ಕಸುಬಾಗಿ ರೂಪುಗೊಂಡಿದೆ. ಸಣ್ಣ ರೈತರು ಮತ್ತು ಭೂರಹಿತರಿಗೆ ಇದೊಂದು ಉತ್ತಮ ಆದಾಯದ ಮೂಲವಾಗಬಲ್ಲದು. ಕೆಲ ದೊಡ್ಡ ಡೈರಿಗಳು ಸಗಣಿ ಮಾರುವ ಬದಲಿಗೆ ಎರೆಗೊಬ್ಬರ ತಯಾರಿಸಿ ಹೆಚ್ಚಿನ ಆದಾಯ ಗಳಿಸುತ್ತಿವೆ. ಇತ್ತೀಚೆಗೆ ಕೃಷಿ ಬಳಕೆಯ ಪಂಚಗವ್ಯ ಕೂಡ ಜನಪ್ರಿಯವಾಗುತ್ತಿದೆ. ಇದು ನಮ್ಮ ವೇದ ಕೃಷಿಯ ಕೊಡುಗೆ. ಇದರಲ್ಲಿ ಹಲವಾರು ಮಿಶ್ರಣ ಪ್ರಮಾಣಗಳು ಚಾಲ್ತಿಯಲ್ಲಿದ್ದು ಸೂಕ್ತವೆನಿಸಿದ ಒಂದನ್ನು ನಿಮಗೆ ಕೊಡುತ್ತಿದ್ದೇವೆ. 1 ಪ್ಲಾಸ್ಟಿಕ್ ಬ್ಯಾರಲ್ ಅಥವಾ ಸಿಮೆಂಟು ಟಾಕಿಯಲ್ಲಿ 3 ಲೀಟರು ಗೋಮೂತ್ರ, 2 ಲೀಟರು ಕುದಿಸಿ ಆರಿಸಿದ ಹಸುವಿನ ಹಾಲು, 2 ಲೀಟರು ಮೊಸರು, 10 ಬಾಳೆಹಣ್ಣು, 3 ಲೀಟರು ಎಳನೀರು, 3 ಲೀಟರು ನೀರಿನಲ್ಲಿ ಕರಗಿಸಿದ 1 ಕಿಲೋಗ್ರಾಂ ಕಪ್ಪು ಬೆಲ್ಲಗಳನ್ನು ಮಿಶ್ರ ಮಾಡಿ. ಹಾಗೆಯೇ ಮತ್ತೊಂದು ಬ್ಯಾರಲ್ನಲ್ಲಿ 5 ಕಿಲೋಗ್ರಾಂ ಹಸುವಿನ ತಾಜಾ ಸಗಣಿ ಮತ್ತು 1 ಲೀಟರು ಹಸುವಿನ ತುಪ್ಪವನ್ನು ಮಿಶ್ರ ಮಾಡಿ. ಈ 2 ಬ್ಯಾರಲುಗಳನ್ನು 3 ದಿನ ಹಾಗೆಯೇ ಇಟ್ಟು ನಂತರ ಮಿಶ್ರ ಮಾಡಿ. ಮತ್ತೆ 7 ದಿನ ಹಾಗೆಯೇ ಇಡಿ. ಮಿಶ್ರಣವನ್ನು ದಿನಕ್ಕೊಮ್ಮೆ ಮರದ ಕೋಲಿನಿಂದ ಕಲಕುತ್ತಿರಬೇಕು. ನಂತರ ಜಾಲರಿಯಿಂದ ಸೋಸಿ ಮುಚ್ಚಿಡಬೇಕು. ಈ ಪಂಚಗವ್ಯವನ್ನು 15-20 ದಿನಗಳವರೆಗೆ ಬಳಸಬಹುದು. ಇದು ಲಘು ಪೋಷಕಾಂಶಗಳು, ಹಾರ್ಮೋನು, ಸಸ್ಯ ಬೆಳವಣಿಗೆ ಪ್ರಚೋದಕಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಆಗರ. ಅಲ್ಲದೆ ಕೀಟ ಮತ್ತು ರೋಗಾಣು ವಿಕರ್ಷಕ ಗುಣವನ್ನು ಹೊಂದಿರುತ್ತದೆ. ಪಂಚಗವ್ಯವನ್ನು ಬೆಳೆಗಳಿಗೆ ಸಿಂಪಡಿಸಬಹುದು ಅಥವಾ ಬುಡಕ್ಕೆ ಸುರಿಯಬಹುದು. ಇದಲ್ಲದೆ ಕಾಂಪೋಸ್ಟು ತಯಾರಿಸುವಾಗ ಎರಚಬಹುದು. ಪಂಚಗವ್ಯದ ಬಳಕೆಯಿಂದ ಅದ್ಭುತ ಪರಿಣಾಮ
ಎಲ್ಲೆಡೆ ದಾಖಲಾಗಿದೆ. ಪೋಷಕಾಂಶ ಪೂರೈಕೆಯ ಇನ್ನೊಂದು ವಿಧಾನ ಹೀಗಿದೆ: 10 ಕಿಲೋಗ್ರಾಂ ಆಕಳ ತಾಜಾ ಸಗಣಿ, 10 ಲೀಟರು ಗೋಮೂತ್ರ, 1 ಕಿಲೋಗ್ರಾಂ ಬೆಲ್ಲ ಮತ್ತು 100 ಲೀಟರು ನೀರನ್ನು ಒಂದು ಟಾಕಿಯಲ್ಲಿ ಮಿಶ್ರ ಮಾಡಿ. ಮರುದಿನ 1 ಎಕರೆಗೆ 500 ಲೀಟರು ಪ್ರಮಾಣದಲ್ಲಿ ನೀರಾವರಿ ನೀರಿನಲ್ಲಿ ಮಿಶ್ರ ಮಾಡಿ ಕೊಡಬೇಕು. ಇನ್ನು ಸಿಂಪಡಣೆಗಾದರೆ 10 ಕಿಲೋಗ್ರಾಂ ಸಗಣಿ, 10 ಲೀಟರು ಗೋಮೂತ್ರ, 1 ಕಿಲೋಗ್ರಾಂ ಬೆಲ್ಲ ಮತ್ತು 10 ಲೀಟರು ನೀರನ್ನು ಒಂದು ಟಾಕಿಯಲ್ಲಿ ಮಿಶ್ರ ಮಾಡಿ. ಮರುದಿನ ಈ ಮಿಶ್ರಣವನ್ನು ಸೋಸಿ 1 ಲೀಟರು ನೀರಿಗೆ 100 ಮಿಲಿ ಪ್ರಮಾಣದಲ್ಲಿ ಮಿಶ್ರ ಮಾಡಿ. ಇದನ್ನು ಬೆಳೆಯ ಅವಧಿಯಲ್ಲಿ 2-3 ಬಾರಿ ಸಿಂಪಡಿಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ಸಾವಯವ ತೋಟದಲ್ಲಿ ಬಯೋಡೈಜೆಸ್ಟರ್ ವ್ಯವಸ್ಥೆ ಹಲವೆಡೆ ಇತ್ತೀಚೆಗೆ ಕಂಡುಬರುತ್ತದೆ. ಸ್ಥಳೀಯವಾಗಿ ಸಿಗುವ ಸೊಪ್ಪು, ಗಿಡಮೂಲಿಕೆಗಳನ್ನು ದೊಡ್ಡ ಟಾಕಿಯಲ್ಲಿ ಕೊಳೆಸಲಾಗುತ್ತದೆ. ದ್ವಿದಳ ಸಸ್ಯಗಳು ಮತ್ತು ರೋಗ ಕೀಟ ನಿವಾರಣೆಯಲ್ಲಿ ಹೆಸರಾದ ಸೊಪ್ಪುಗಳಿಗೆ ಪ್ರಥಮ ಆದ್ಯತೆ. ಇದರೊಟ್ಟಿಗೆ ಕೆಲ ರೈತರು ಬೇವಿನ ಹಿಂಡಿ, ಕುರಿ ಕೋಳಿ ಹಿಕ್ಕೆ, ಎರೆಗೊಬ್ಬರ ಮುಂತಾದವನ್ನು ಚೀಲದಲ್ಲಿ ಕಟ್ಟಿ ನೆನೆಸಿಡುತ್ತಾರೆ. ಹೀಗೆ ತಯಾರಾದ ಕಷಾಯವನ್ನು ಸೋಸಿ ನೀರಾವರಿ ನೀರಿನೊಂದಿಗೆ ಸೇರಿಸಲಾಗುತ್ತದೆ. ಇನ್ನೂ ಕೆಲವರು ನೇರವಾಗಿ ಬೆಳೆಗಳಿಗೆ ಸಿಂಪಡಿಸುವುದಿದೆ. ಈ ಕಷಾಯದ ಸಿಂಪಡಣೆಯಿಂದ ಗಿಡಗಳ ಬೆಳವಣಿಗೆ ಮತ್ತು ಆರೋಗ್ಯ ಉತ್ತಮಗೊಳ್ಳುವುದೆಂಬುದು ನಮ್ಮ ರೈತರ ಅಭಿಮತ. ಮಲೆನಾಡಿನಲ್ಲಿ ತೋಟದ ಸನಿಹ ಎತ್ತರದಲ್ಲಿ ರೈತರ ಮನೆಯಿರುತ್ತದೆ. ಕೂಲಿಗಳ ಕೊರತೆಯಿಂದ ಹಲವರು ಗೊಬ್ಬರದ ತಯಾರಿ ನಿಲ್ಲಿಸಿದ್ದಾರೆ. ಅಲ್ಲದೆ ಬೇರೆಡೆ ಗೊಬ್ಬರ ತಯಾರಿಸಿ ತೋಟಕ್ಕೆ ಸಾಗಿಸುವಾಗ ಶ್ರಮ ಮತ್ತು ಪೋಷಕಾಂಶ ವ್ಯರ್ಥವಾಗುತ್ತದೆ. ಬದಲಿಗೆ ಜೈವಿಕ ಅನಿಲ ಘಟಕದಿಂದ ಹೊರಬಂದ ಸಗಣಿ ಸ್ಲರಿಯನ್ನು ನೇರವಾಗಿ ತೋಟಕ್ಕೆ ಸಾಗಿಸುತ್ತಾರೆ. ಈ ಉದ್ದೇಶಕ್ಕೆ ಸ್ಲರಿಯನ್ನು ಒಂದು ಟಾಕಿಯಲ್ಲಿ ಸಂಗ್ರಹಿಸಿ ಮತ್ತಷ್ಟು ನೀರು ಹಾಕಿ ತೆಳ್ಳಗೆ ಮಾಡಿ ಕಸಕಡ್ಡಿ ತೆಗೆಯಲಾಗುತ್ತದೆ. ಹೋಸ್ ಪೈಪ್ ಮೂಲಕ ಪ್ರತಿ ಮರದ ಬುಡಕ್ಕೆ ಸುರಿಯುತ್ತಾರೆ. ಈ ಮಿಶ್ರಣ ಹೆಚ್ಚಿನೆಲ್ಲೆಡೆ ಗುರುತ್ವಾಕರ್ಷಣೆಯಿಂದ ತೋಟಕ್ಕೆ ಹರಿಯುತ್ತದೆ. ಈ ಅವಕಾಶ ಇಲ್ಲದ ರೈತರು ಸ್ಲರಿ ಪಂಪು ಬಳಸುತ್ತಾರೆ. ತೋಟ ದೂರವಿದ್ದರೆ ಟ್ಯಾಂಕರಿನಲ್ಲಿ ಸಾಗಿಸಿ ಬಳಸುವುದು ರೂಢಿಯಲ್ಲಿದೆ. ತೋಟದಲ್ಲಿ ಸಿಗುವ ಸಾವಯವ ವಸ್ತುಗಳನ್ನು ಮರಗಳ ಬುಡಕ್ಕೆ ಹಾಕಿ ಮೇಲಿಂದ ವರ್ಷಕ್ಕೆ 2 ಬಾರಿ ಸ್ಲರಿ ಹಾಕಿದರೆ ಸ್ಥಳದಲ್ಲೇ ಗೊಬ್ಬರ ಸಿದ್ಧವಾಗುತ್ತದೆ. ಪೋಷಕಾಂಶಗಳು ಪೋಲಾಗುವುದಿಲ್ಲ. ಎರೆಹುಳುಗಳು ಚುರುಕಾಗಿ ಮತ್ತಷ್ಟು ಗೊಬ್ಬರ ತಯಾರಿಸುತ್ತವೆ. ಈ ಪದ್ಧತಿ ಅನುಸರಿಸುವುದಾದರೆ ತೋಟದಲ್ಲಿ ವರ್ಷವಿಡೀ ತೇವಾಂಶ ಇರುವುದು ಅನಿವಾರ್ಯ. ಈ ವ್ಯವಸ್ಥೆಗೆ ಕೆಲವರು ಸ್ಲರಿಗೇಷನ್ ಎಂದು ಹೆಸರಿಟ್ಟಿದ್ದಾರೆ. ಸಾವಯವ ಕೃಷಿಯಲ್ಲಿ ಪೋಷಕಾಂಶ ಪೂರೈಸಲು ಇರುವ ಇನ್ನೊಂದು ಮಾರ್ಗ ಹಸಿರೆಲೆ ಗೊಬ್ಬರದ ಬಳಕೆ. ದ್ವಿದಳ ಅಂದರೆ ಲೆಗ್ಯೂಮ್ ಜಾತಿಯ ಸಸ್ಯಗಳನ್ನು ಹೊಲದಲ್ಲಿ ಅಥವಾ ಬೇರೆಡೆ ಬೆಳೆಸಿ ಹಸಿರು ತೊಪ್ಪಲವನ್ನು ಮಣ್ಣಿಗೆ ಸೇರಿಸಲಾಗುತ್ತದೆ. ಇದರಿಂದ ಮಣ್ಣಿನಲ್ಲಿ ಸಾವಯವದಂಶ ಹೆಚ್ಚಿ ಪೋಷಕಾಂಶಗಳ ಪ್ರಮಾಣ ಅಧಿಕವಾಗುತ್ತದೆ. ಮಣ್ಣಿನ ರಚನೆಯೂ ಉತ್ತಮಗೊಳ್ಳುತ್ತದೆ. ಸೆಣಬು, ಡಯಾಂಚ, ಸಸ್ಬೇನಿಯಾ ಮುಂತಾದ ಗಿಡಗಳನ್ನು ಹೊಲದಲ್ಲಿ ಬೆಳೆಸಲಾಗುತ್ತದೆ. ಇವು ಹೂ ಬಿಡುವ ಹಂತದಲ್ಲಿ ಮಣ್ಣಿಗೆ ಸೇರಿಸಲಾಗುತ್ತದೆ. ಮುಖ್ಯ ಬೆಳೆ ನಾಟಿಗೆ 2-3 ವಾರಗಳ ಮೊದಲು ಹಸಿರೆಲೆ ಗೊಬ್ಬರ ಸೇರಿಸಿದರೆ ಉತ್ತಮ ಪರಿಣಾಮ ಸಿಗುತ್ತದೆ. ಕಬ್ಬು, ಬಾಳೆ, ಹಿಪ್ಪುನೇರಳೆ ಮುಂತಾದ ಜೋಡಿ ಸಾಲಿನ ನಡುವಿನ ಅಗಲಪಟ್ಟಿಯಲ್ಲಿ ಸನ್ ಹೆಂಪ್ ಬೆಳೆಸಲಾಗುತ್ತದೆ. 4 ವಾರಗಳ ನಂತರ ಉಳುಮೆ ಮಾಡಿ ಮಣ್ಣಿಗೆ ಸೇರಿಸಲಾಗುತ್ತದೆ. ಇವಲ್ಲದೆ ಉದ್ದು, ಹೆಸರು, ಅಲಸಂದೆ ಮುಂತಾದವು ಹಸಿರೆಲೆ ಗೊಬ್ಬರದ ಬೆಳೆಗಳಾಗಿ ಚಾಲ್ತಿಯಲ್ಲಿವೆ. ಇನ್ನು ಮಾವು ಮತ್ತಿತರ ತೋಟಗಳಲ್ಲಿ ಎಡೆ ಸ್ಥಳಗಳಲ್ಲಿ ಸೆಣಬು, ಹುರಳಿ ಮುಂತಾದ ಹಸಿರೆಲೆ ಗೊಬ್ಬರದ ಬೆಳೆ ಹಾಕಿದರೆ ಕಳೆ ನಿಯಂತ್ರಣಕ್ಕೂ ಅನುಕೂಲ. ಈ ಸಸ್ಯಗಳ ಬೇರುಗಂಟುಗಳಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಸಾರಜನಕ ಸ್ಥಿರೀಕರಿಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಇನ್ನು ಸುಬಾಬುಲ್, ಗ್ಲಿರಿಸಿಡಿಯಾ, ಚೊಗಚೆ ಮುಂತಾದ ಬಹುವಾರ್ಷಿಕ ಜಾತಿಗಳನ್ನು ಹೊಲದಿಂದ ಹೊರಗಡೆ ಬೇಲಿಗುಂಟ ಬೆಳೆಸಿ ಹಸಿರು ತೊಪ್ಪಲವನ್ನು ಮಣ್ಣಿಗೆ ಸೇರಿಸಬಹುದು. 2 ವರ್ಷಕ್ಕೊಮ್ಮೆ ಹಸಿರೆಲೆ ನೀಡಿದರೂ ಉತ್ತಮ ಬೆಳೆ ನಿರೀಕ್ಷಿಸಬಹುದು. ಪೋಷಕಾಂಶ ಪೂರೈಕೆಗೆ ಖಾದ್ಯೇತರ ಎಣ್ಣೆಕಾಳು ಹಿಂಡಿಗಳು ಬಳಕೆಯಲ್ಲಿವೆ.
ಬೇವಿನ ಹಿಂಡಿಯಂತೂ ಗೊಬ್ಬರವಷ್ಟೇ ಅಲ್ಲದೆ ಕೀಟ ರೋಗಗಳ ನಿಯಂತ್ರಣಕ್ಕೂ ಅತ್ಯುಪಯುಕ್ತ. ಇದಲ್ಲದೆ ಹರಳು ಹಿಂಡಿ, ಹೊಂಗೆ ಹಿಂಡಿ ಮುಂತಾದವುಗಳು ಕೂಡ ಬಳಕೆಯಲ್ಲಿವೆ. ಜಲಸಸ್ಯವಾದ ಅಜೋಲ ಗೊಬ್ಬರ ಮತ್ತು ಪಶು ಆಹಾರವಾಗಿ ಇತ್ತೀಚೆಗೆ ಜನಪ್ರಿಯವಾಗುತ್ತಿದೆ. ಇದರ ಎಲೆಗಳ ಸಂದಿಗಳಲ್ಲಿರುವ ಅನಾಬೀನಾ ಎಂಬ ನೀಲಿ ಹಸಿರು ಪಾಚಿ ಸಾರಜನಕ ಸ್ಥಿರೀಕರಿಸುತ್ತದೆ. ಹಾಗಾಗಿ ಅಜೋಲದಿಂದ ಒಂದು ಋತುವಿನಲ್ಲಿ ಎಕರೆಗೆ 25 ಕಿಲೋಗ್ರಾಂ ಸಾರಜನಕ ಲಭ್ಯವಾಗುತ್ತದೆ. ಅಜೋಲ ಭತ್ತದ ಗದ್ದೆಯ ನಿಂತ ನೀರಿನಲ್ಲಿ ಕೇವಲ 15 ದಿನಗಳಲ್ಲಿ ಪೂರ್ತಿ ಆವರಿಸಿ ಬೆಳೆಯಬಲ್ಲದು. ನಾಟಿಗೆ 1 ವಾರದ ಮೊದಲು ಮಣ್ಣಿಗೆ ಸೇರಿಸಿದರೆ ಸಮೃದ್ಧ ಹಸಿರೆಲೆ ಗೊಬ್ಬರ ನೀಡಿದಂತಾಗುತ್ತದೆ. ಬಯಲು ಸೀಮೆಯಲ್ಲಿ ಬೇಸಿಗೆಯಲ್ಲಿ ಕೆರೆಯ ನೀರು ಆರಿದಾಗ ತಳದಲ್ಲಿನ ಗೋಡು ಮಣ್ಣನ್ನು ಎತ್ತಿ ಹೊಲಕ್ಕೆ ಹರಡುತ್ತಾರೆ. ಒಮ್ಮೆ ಹರಡಿದರೆ 2-3 ವರ್ಷ ಉತ್ತಮ ಬೆಳೆ ಸಾಧ್ಯ. ಮರದ ಬೂದಿ ಕೂಡ ಸಾಕಷ್ಟು ಪೋಷಕಾಂಶ ಹೊಂದಿದ್ದು ಲಭ್ಯವಿದ್ದಷ್ಟನ್ನು ಬಳಸಬಹುದು. ಪೋಷಕಾಂಶ ಪೂರೈಕೆಯ ಇನ್ನೊಂದು ಪ್ರಮುಖ ಮಾರ್ಗ ಜೀವಾಣು ಗೊಬ್ಬರಗಳ ಬಳಕೆ. ಇದು ಗೊಬ್ಬರದಂಶಗಳನ್ನು ಸ್ಥಿರೀಕರಿಸಿ ಒದಗಿಸುವ ಜೀವಂತ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ. ಇದರಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವುದು ರೈಜೋಬಿಯಂ. ಈ ಬ್ಯಾಕ್ಟೀರಿಯಾ ದ್ವಿದಳ ಜಾತಿಯ ಸಸ್ಯಗಳ ಬೇರಿನ ಗಂಟುಗಳಲ್ಲಿದ್ದುಕೊಂಡು ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುತ್ತದೆ. ತೊಗರಿ, ಉದ್ದು, ಹೆಸರು, ಕಡಲೆ ಮುಂತಾದ ಬೇಳೆಕಾಳುಗಳು ಮತ್ತು ಸೋಯಾ, ಶೇಂಗಾ ಮತ್ತಿತರೆ ಎಣ್ಣೆಕಾಳು ಬೆಳೆಗಳಲ್ಲಿ ರೈಜೋಬಿಯಂ ಪಾತ್ರ ಮಹತ್ವದಾಗಿದೆ. ಇದು ಪ್ರತಿ ಋತುವಿನಲ್ಲಿ ಎಕರೆಗೆ 20-40 ಕಿಲೋಗ್ರಾಂಗಳಷ್ಟು ಸಾರಜನಕ ಒದಗಿಸಬಲ್ಲದು. ಹೀಗೆ ಬೆಳೆಯ ಸಾರಜನಕದ ಅಗತ್ಯದ 80-90% ಭಾಗ ನೈಸರ್ಗಿಕವಾಗಿ ಪೂರೈಕೆಯಾಗುತ್ತದೆ. ಈ ಬೆಳೆಗಳಲ್ಲಿ ರೈಜೋಬಿಯಂ ಉಪಚಾರದಿಂದ 15-30% ಅಧಿಕ ಇಳುವರಿ ಸಾಧ್ಯ. ಅಲ್ಲದೆ ಸಾಕಷ್ಟು ಪ್ರಮಾಣದ ಸಾರಜನಕ ಮಣ್ಣಿನಲ್ಲಿ ಉಳಿದು ಮುಂದಿನ ಬೆಳೆಗೆ ಬಳಕೆಯಾಗುತ್ತದೆ. ಆದಾಗ್ಯೂ ಈ ಜೀವಾಣು ಗೊಬ್ಬರಗಳ ಪರಿಣಾಮ ಮಣ್ಣು ಮತ್ತು ಹವಾಮಾನ ಪರಿಸ್ಥಿತಿ, ರೋಗ ಕೀಟ ನಿಯಂತ್ರಣ ವಿಧಾನ, ರಸಗೊಬ್ಬರದ ಬಳಕೆ, ಬಳಸಿದ ಜೀವಾಣುವಿನ ಉಪಪ್ರಭೇದ, ಬಳಕೆಯ ವಿಧಾನ ಮುಂತಾದ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಜೀವಾಣು ಗೊಬ್ಬರದ ಖರ್ಚು ತುಂಬಾ ಕಡಿಮೆ. ಬೀಜಕ್ಕೆ ಲೇಪಿಸುವುದಾದರೆ 1 ಎಕರೆಗೆ 10 ರೂಪಾಯಿ ಸಾಕು. ರೈಜೋಬಿಯಂ ಜೀವಾಣುವನ್ನು ಪ್ರಯೋಗಾಲಯದಲ್ಲಿ ಬೆಳೆಸಿ ಇದ್ದಿಲು ಪುಡಿ ಮಾಧ್ಯಮದಲ್ಲಿ ಮಿಶ್ರ ಮಾಡಿ ರೈತರಿಗೆ ಒದಗಿಸಲಾಗುತ್ತದೆ. ಸ್ವಲ್ಪ ನೀರಿಗೆ ಬೆಲ್ಲ ಹಾಕಿ ಕರಡಿ. ನಂತರ ಹೀಗೆ ಬೀಜದ ಮೇಲೆ ಚಿಮುಕಿಸಿ ಕಲಸಬೇಕು. ಜೀವಾಣು ಗೊಬ್ಬರ ಸೇರಿಸಿ ಮಿಶ್ರ ಮಾಡಿ. ಬೆಲ್ಲದ ಅಂಟಿನಿಂದಾಗಿ ಗೊಬ್ಬರ ಬೀಜಕ್ಕೆ ಚೆನ್ನಾಗಿ ಲೇಪಿತವಾಗುತ್ತದೆ. ನಂತರ ಬೀಜವನ್ನು ನೆರಳಿನಲ್ಲಿ ಒಣಗಿಸಿ ಆದಷ್ಟು ಬೇಗ ಬಿತ್ತನೆಗೆ ಬಳಸಬೇಕು. ಹೀಗೆ ಬೀಜಕ್ಕೆ ಲೇಪಿಸುವುದು ಸುಲಭದ ಮತ್ತು ಪರಿಣಾಮಕಾರಿಯಾದ ವಿಧಾನವಾಗಿದೆ. ರೈಜೋಬಿಯಂ ಅಲ್ಲದೆ ಇನ್ನೂ ಕೆಲವು ಜೀವಾಣುಗಳು ಬಳಕೆಯಲ್ಲಿವೆ. ಅಜಟೋಬ್ಯಾಕ್ಟರ್ ಎಂಬುದು ಮಣ್ಣಿನಲ್ಲಿ ಸಸ್ಯದ ಬೇರು ವ್ಯೂಹದ ಸನಿಹ ಸ್ವತಂತ್ರವಾಗಿ ಜೀವಿಸಿ ಸಾರಜನಕ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ. ಈ ಜೀವಾಣು ಗೊಬ್ಬರವನ್ನು ಬೀಜೋಪಚಾರ, ಬೇರುಗಳನ್ನು ಅದ್ದುವುದು, ಭೂಮಿಗೆ ಎರಚುವುದು ಅಥವಾ ಕಾಂಪೋಸ್ಟು ಮಾಡುವಾಗ ಸೇರಿಸುವ ವಿಧಾನದಲ್ಲಿ ಬಳಸಬಹುದಾಗಿದೆ. ಇದು ಏಕದಳ ಧಾನ್ಯಗಳು, ತರಕಾರಿ ಹಾಗೂ ಇನ್ನಿತರ ಎಲ್ಲ ಬೆಳೆಗಳಿಗೆ ಉಪಕಾರಿ. ಈ ವಿಶಾಲ ವ್ಯಾಪ್ತಿಯ ಜೀವಾಣುವಿನ ಬಳಕೆಯಿಂದ ಭತ್ತ, ಗೋಧಿ, ಜೋಳ, ಮೆಕ್ಕೆಜೋಳ, ಕಬ್ಬು, ಹತ್ತಿ, ಆಲೂಗೆಡ್ಡೆ, ಸೂರ್ಯಕಾಂತಿ ಮುಂತಾದ ಬೆಳೆಗಳಲ್ಲಿ 20% ಅಧಿಕ ಇಳುವರಿ ಸಾಧ್ಯ. ಅಜಟೋಬ್ಯಾಕ್ಟರ್ ಒಂದು ಹಂಗಾಮಿನಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕ ಸ್ಥಿರೀಕರಿಸಬಲ್ಲದು. ಅಲ್ಲದೆ ಇದು ಉತ್ತಮ ಬೀಜ ಮೊಳಕೆ, ಬೇರು ಕವಲೊಡೆಯುವಿಕೆ, ಬೇಗ ಹೂ ಮೂಡುವುದು ಮತ್ತು ಮಾಗುವಿಕೆಗೆ ಸಹಕಾರಿ. ಅಜಟೋಬ್ಯಾಕ್ಟರ್ ಸಸ್ಯಾಭಿವೃದ್ಧಿಗೆ ಉಪಯುಕ್ತವಾದ ಬಿ ವಿಟಮಿನ್, ಐಎಎ, ಜಿಬ್ಬರೆಲ್ಲಿನ್, ಸೈಟೋಕೈನಿನ್ಗಳನ್ನು ಉತ್ಪಾದಿಸಿ ಭೂಮಿಯಲ್ಲಿ ಸಂಗ್ರಹಿಸುತ್ತದೆ. ಇದರಿಂದ ಗಿಡದ ಬೆಳವಣಿಗೆ ಉತ್ತಮಗೊಳ್ಳುತ್ತದೆ. ಅಲ್ಲದೆ ಇದು ಜೀವನಿರೋಧಕ ವಸ್ತುಗಳನ್ನು ತಯಾರಿಸುವುದರಿಂದ ರೋಗಕಾರಕ ಶಿಲೀಂಧ್ರಗಳು
ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಬೆಳವಣಿಗೆಗೆ ಹಿನ್ನಡೆಯಾಗುತ್ತದೆ. ಅಜಟೋಬ್ಯಾಕ್ಟರ್ನಿಂದ ರಂಜಕದ ಲಭ್ಯತೆ ಕೂಡ ಅಧಿಕವಾಗುತ್ತದೆ. ಚಾಲ್ತಿಯಲ್ಲಿರುವ ಇನ್ನೊಂದು ಪ್ರಮುಖ ಜೀವಾಣು ಅಜೋಸ್ಪಿರಿಲಂ. ಇದು ಕೂಡ ಮಣ್ಣಿನಲ್ಲಿ ಸ್ವತಂತ್ರವಾಗಿ ಬದುಕಿ ಸಾರಜನಕ ಸ್ಥಿರೀಕರಿಸುತ್ತದೆ. ಇದನ್ನು ಸಹ ಅಜಟೋಬ್ಯಾಕ್ಟರ್ನಂತೆಯೇ ಬಳಸಬಹುದಾಗಿದೆ. ಈ ಜೀವಾಣು ಜೋಳ, ಕಿರುಧಾನ್ಯಗಳು, ಮೆಕ್ಕೆಜೋಳ, ಕಬ್ಬು ಮತ್ತು ಗೋಧಿಗಳಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ. ಇದಲ್ಲದೆ ರಂಜಕ, ಸತು, ತಾಮ್ರ ಮತ್ತು ಗಂಧಕಗಳ ಲಭ್ಯತೆ ಹೆಚ್ಚಿಸಲು ಮೈಕೋರೈಜಾ ಬಳಕೆಯಲ್ಲಿದೆ. ಇದೊಂದು ಕೂದಲಿನಂಥ ಸೂಕ್ಷ್ಮ ಸಸ್ಯವಾಗಿದ್ದು ಗಿಡದ ಬೇರಿನೊಂದಿಗೆ ಸಹಜೀವನ ನಡೆಸುತ್ತದೆ. ಗಿಡದಿಂದ ತನ್ನ ಆಹಾರವನ್ನು ಪಡೆಯುವ ಈ ಮೈಕೋರೈಜಾ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಗಿಡಕ್ಕೆ ನೆರವಾಗುತ್ತದೆ. ಇದರಿಂದ ಗಿಡದ ಒಟ್ಟಾರೆ ಬೆಳವಣಿಗೆ ಹೆಚ್ಚುತ್ತದೆ. ಈ ಮೈಕೋರೈಜಾದ ಒಂದು ಸಮಸ್ಯೆ ಎಂದರೆ ಇದನ್ನು ಪ್ರತ್ಯೇಕವಾಗಿ ಬೆಳೆಸಲಾಗುವುದಿಲ್ಲ. ಜೀವಂತ ಗಿಡಗಳೊಂದಿಗೆ ಉಳಿಸಿಕೊಳ್ಳಬೇಕು. ಈ ಸಸ್ಯಗಳ ಬೇರುಗಳನ್ನು ನರ್ಸರಿಯಲ್ಲಿ ಸೇರಿಸಿ ಮೈಕೋರೈಜಾವನ್ನು ಉಪಚರಿಸಬೇಕಾಗುತ್ತದೆ. ಆಮ್ಲೀಯ ಮತ್ತು ಕ್ಷಾರೀಯ ಮಣ್ಣುಗಳಲ್ಲಿ ರಂಜಕ ಅಲಭ್ಯ ರೂಪದಲ್ಲಿರುತ್ತದೆ. ಇಂಥ ರಂಜಕವನ್ನು ಕರಗಿಸಲು ಫಾಸ್ಫೋಬ್ಯಾಕ್ಟೀರಿಯಾ ಬಳಕೆಯಲ್ಲಿದೆ. ಇದರ ಬಳಕೆಯಿಂದ ಒಂದು ಹಂಗಾಮಿಗೆ ಎಕರೆಗೆ 12 ಕಿಲೋಗ್ರಾಂ ರಂಜಕವನ್ನು ಒದಗಿಸಬಹುದು. ಫಾಸ್ಫೋಬ್ಯಾಕ್ಟೀರಿಯಾವನ್ನು ಭತ್ತ, ಕಿರುಧಾನ್ಯಗಳು, ಎಣ್ಣೆಕಾಳು ಬೆಳೆ, ದ್ವಿದಳ ಧಾನ್ಯಗಳು ಮತ್ತು ತರಕಾರಿಗಳಿಗೆ ಬಳಸಬಹುದು. ಇದನ್ನು ಕೂಡ ಸಸಿಯ ಬೇರು ಅದ್ದುವುದು, ಬೀಜೋಪಚಾರ ಅಥವಾ ಮಣ್ಣಿಗೆ ಎರಚುವ ವಿಧಾನದಲ್ಲಿ ಕೊಡಬಹುದಾಗಿದೆ. ಬೀಜೋಪಚಾರ ಮಾಡುವುದಾದರೆ ಶೇಂಗಾ, ಗೋಧಿಗಳಂಥ ಮಧ್ಯಮ ಗಾತ್ರದ ಬೀಜಗಳಿಗೆ ಎಕರೆಗೆ 200 ಗ್ರಾಂ ಮತ್ತು ಸಣ್ಣ ಬೀಜಗಳಿಗೆ ಎಕರೆಗೆ 100 ಗ್ರಾಂ ಫಾಸ್ಫೋಬ್ಯಾಕ್ಟೀರಿಯಾ ಬಳಸಬೇಕು. ಅದ್ದುವ ವಿಧಾನವಾದರೆ 1 ಕಿಲೋಗ್ರಾಂ ಜೀವಾಣು ಮಿಶ್ರಣವನ್ನು 10 ರಿಂದ 15 ಲೀಟರು ನೀರಿನಲ್ಲಿ ಮಿಶ್ರ ಮಾಡಿ ಮಡಿಯಿಂದ ಕಿತ್ತ ಸಸಿಗಳ ಬೇರನ್ನು 5 ನಿಮಿಷಗಳ ಕಾಲ ಈ ದ್ರಾವಣದಲ್ಲಿ ಅದ್ದಿಡಿ. ನಂತರ ಸಾಧ್ಯವಾದಷ್ಟು ಬೇಗನೆ ನಾಟಿ ಮಾಡಿ. ಈ ವಿಧಾನ ತರಕಾರಿ, ಭತ್ತ ಮುಂತಾದ ಮರು ನಾಟಿ ಮಾಡುವ ಬೆಳೆಗಳಲ್ಲಿ ಉಪಯುಕ್ತವಾಗಿದೆ. ಇನ್ನು ಫಾಸ್ಫೋಬ್ಯಾಕ್ಟೀರಿಯಾವನ್ನು ಹೊಲಕ್ಕೆ ನೀಡುವುದಾದರೆ 3 ರಿಂದ 5 ಕಿಲೋಗ್ರಾಂ ಜೀವಾಣು ಗೊಬ್ಬರವನ್ನು 50 ಕಿಲೋಗ್ರಾಂ ಪುಡಿ ಸಾವಯವ ಗೊಬ್ಬರದೊಂದಿಗೆ ಮಿಶ್ರ ಮಾಡಿ ಹೊಲದಲ್ಲಿ ಎರಚಬೇಕು. ಯಾವುದೇ ಜೀವಾಣು ಗೊಬ್ಬರವನ್ನು ನೇರವಾಗಿ ಬಿಸಿಲು ಬೀಳದ ತಂಪಾದ ಜಾಗದಲ್ಲಿ ಸಂಗ್ರಹಿಸಿ ಇಡಿ. ರಸಗೊಬ್ಬರ ಮತ್ತು ರಾಸಾಯನಿಕಗಳೊಂದಿಗೆ ಸಂಪರ್ಕ ಬಾರದಂತೆ ಎಚ್ಚರವಹಿಸಿ. ಅವಧಿ ಮುಗಿದ ಜೀವಾಣು ಗೊಬ್ಬರವನ್ನು ಬಳಸಬೇಡಿ. ರೈಜೋಬಿಯಂನಲ್ಲಿ ಆಯಾ ಬೆಳೆಗೆ ಪ್ರತ್ಯೇಕವಾದ ಉಪಪ್ರಭೇದಗಳಿದ್ದು ಸೂಕ್ತವಾದುದನ್ನು ಬಳಸಿದರೆ ಮಾತ್ರ ಹೆಚ್ಚಿನ ಪರಿಣಾಮ ಸಾಧ್ಯ. ಮುಚ್ಚಿಗೆ ಬೆಳೆ ಮತ್ತು ಮಲ್ಚಿಂಗ್ ಪದ್ಧತಿ ಇತ್ತೀಚೆಗೆ ಮತ್ತೆ ಜನಪ್ರಿಯವಾಗುತ್ತಿದೆ. ಈ ತೋಟದಲ್ಲಿ 1 ಇಂಚು ಬಿಡದೆ ಬಳ್ಳಿಗಳು ಬೆಳೆದಿವೆ. ಇನ್ನು ಈ ತೋಟದಲ್ಲಿ ಹಸಿರು ಸೊಪ್ಪು, ಕೃಷಿ ತ್ಯಾಜ್ಯಗಳನ್ನು ಹಾಸಲಾಗುತ್ತಿದೆ. ಈ ಬಾಳೆ ತೋಟದಲ್ಲಿ ಅದೇ ಬಾಳೆಯ ತ್ಯಾಜ್ಯವನ್ನು ನೆಲ ಕಾಣದಂತೆ ಮುಚ್ಚಲಾಗಿದೆ. ಇನ್ನು ರಬ್ಬರ್ ತೋಟದಲ್ಲಂತೂ ಮುಚ್ಚಿಗೆ ಬಳ್ಳಿ ಬೆಳೆಸುವುದು ಅನಾದಿಯಿಂದ ಬಂದ ರೂಢಿ. ಕಳೆ ನಿಯಂತ್ರಣ, ತೇವಾಂಶ ರಕ್ಷಣೆ, ಮಣ್ಣಿನ ಸವಕಳಿ ತಡೆಗೆ ಇದು ಸಹಕಾರಿ. ಮುಚ್ಚಿಗೆ ಬೆಳೆಯಿಂದ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹೆಚ್ಚಿ ಮಣ್ಣು ಜೀವಂತವಾಗುತ್ತದೆ. ಮುಚ್ಚಿಗೆ ಕ್ರಮೇಣ ಕೊಳೆತು ಗೊಬ್ಬರವಾಗುತ್ತದೆ. ಮಳೆ ನೀರು ಇಂಗುವಿಕೆ ಹೆಚ್ಚುತ್ತದೆ. ಮುಚ್ಚಿಗೆ ಬೆಳೆಯಾಗಿ ಲೆಗ್ಯೂಮ್ ಜಾತಿಗಳನ್ನು ಆಯ್ದುಕೊಂಡರೆ ಇನ್ನೂ ಉತ್ತಮ. ಕೃಷಿ ಅರಣ್ಯ ಪದ್ಧತಿ ಜೈವಿಕ ಕೃಷಿಯ ಮೂಲಾಧಾರ. ಜೀವಂತ ಬೇಲಿ, ಬದುಗಳ ಮೇಲೆ ಮತ್ತು ಎಡೆ ಸ್ಥಳಗಳಲ್ಲಿ ಗಿಡ ಮರ ಬೆಳೆಸಿದರೆ ಸಾವಯವ ವಸ್ತುಗಳಿಗೆ ಕೊರತೆ ಇರುವುದಿಲ್ಲ. ಕೃಷಿಗೆ ಮತ್ತು ಉರುವಲಿಗೆ ಮರಮಟ್ಟು ಲಭ್ಯ. ಹಸಿರೆಲೆ ಗೊಬ್ಬರದ ಸಸ್ಯ ಜಾತಿ ಬೆಳೆಸಿದರೆ ಇನ್ನೂ ಉತ್ತಮ. ಇನ್ನೂ ಕೆಲವೆಡೆ ಮೇವಿನ ಮರ ಬೆಳೆಸಲಾಗುತ್ತದೆ. ಕೃಷಿ ಅರಣ್ಯ ಪದ್ಧತಿಯಿಂದ ಜೇನು ಮತ್ತು ಹಕ್ಕಿ ಪಕ್ಷಿಗಳಿಗೆ ಆಹಾರ ವಸತಿ ಲಭ್ಯವಾಗಿ ಜೀವ ವೈವಿಧ್ಯತೆ ಬಲಗೊಳ್ಳುತ್ತದೆ. ಬಾಳೆಯಂಥ ಬೆಳೆಗಳಲ್ಲಿ ಗಾಳಿ ತಡೆಯಾಗಿಯೂ ಇದು ಉಪಯುಕ್ತ. ಹಾಗಾಗಿ ಕೃಷಿ ಅರಣ್ಯ ಸಾವಯವ ಕೃಷಿಯ ಪ್ರಮುಖ ಭಾಗ ಮತ್ತು ಅಗತ್ಯಗಳಲ್ಲೊಂದು ಎನ್ನಬಹುದು. ಅಂತರ ಬೆಳೆ ಮತ್ತು ಮಿಶ್ರ ಬೆಳೆ ವಿಧಾನ ಕೂಡ ಸಾವಯವ ಕೃಷಿಯ
ಪ್ರಮುಖ ಸೂತ್ರಗಳಲ್ಲಿ ಒಂದು. ಏಕದಳ ಬೆಳೆಗಳೊಂದಿಗೆ ದ್ವಿದಳ ಬೆಳೆ ಸಾಲು ಹಾಕುವುದು ಸಾಮಾನ್ಯ ರೂಢಿ. ಜೋಳ, ತೊಗರಿ, ಅಲಸಂದೆ, ಕಬ್ಬು, ಸೋಯಾಬೀನ್, ಗೋವಿನ ಜೋಳ, ತೊಗರಿ, ಬಾಳೆ, ಅಲಸಂದೆ ಮುಂತಾದವು ಜನಪ್ರಿಯ ಅಂತರ ಬೆಳೆ ಪದ್ಧತಿಗಳು. ಬೆಳೆಯ ಅವಧಿ, ಬೆಳವಣಿಗೆಯ ಹಂತ ಮತ್ತು ಎತ್ತರ ಮುಂತಾದ ಅಂಶಗಳನ್ನು ಗಮನಿಸಿ ಬೆಳೆ ಸಂಯೋಜಿಸಲಾಗುತ್ತದೆ. ದ್ವಿದಳ ಬೆಳೆಗಳು ಆದಾಯ ನೀಡುವುದರೊಂದಿಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತವೆ. ಇದರಿಂದ ಏಕದಳ ಬೆಳೆಯ ಆರೋಗ್ಯ, ಇಳುವರಿ ಅಧಿಕವಾಗುತ್ತದೆ. ಒಂದೇ ಬೆಳೆಯನ್ನು ನಿರಂತರವಾಗಿ ಬೆಳೆಯುತ್ತಿದ್ದರೆ ಲಘು ಪೋಷಕಾಂಶಗಳ ಕೊರತೆ ಕಂಡುಬರುತ್ತದೆ. ಕಳೆ ಮತ್ತು ರೋಗ ಕೀಟಗಳ ನಿಯಂತ್ರಣಕ್ಕೂ ಈ ಮಿಶ್ರಬೆಳೆ ಬಹುಬೆಳೆ ಪದ್ಧತಿ ಸಹಕಾರಿ. ಅಂತೆಯೇ ಬೆಳೆ ಪರಿವರ್ತನೆ ಕೂಡ ಉಪಯುಕ್ತ ವಿಧಾನವಾಗಿದೆ. ಮುಂಗಾರಿನಲ್ಲಿ ಭತ್ತದ ಬೆಳೆ ಮತ್ತು ಹಿಂಗಾರಿನಲ್ಲಿ ಶೇಂಗಾ, ಉದ್ದು, ಹೆಸರು, ಅಲಸಂದೆ ಮುಂತಾದ ಬೆಳೆಗಳು ಸಾಂಪ್ರದಾಯಿಕ ಭತ್ತ ಬೆಳೆ ಪ್ರದೇಶದಲ್ಲಿ ರೂಢಿಯಲ್ಲಿವೆ. ಈ ದ್ವಿದಳ ಬೆಳೆಗಳಿಂದ ಮಣ್ಣು ಫಲವತ್ತಾಗಿ ಮುಂದಿನ ಭತ್ತದ ಬೆಳೆ ಸಮೃದ್ಧವಾಗುತ್ತದೆ. ರೋಗ ಕೀಟಗಳ ನಿಯಂತ್ರಣಕ್ಕೂ ಇದು ಸಹಕಾರಿ. ಇನ್ನು ಆಳ ಬೇರಿನ ಬೆಳೆ ಹಾಕಿದರೆ ಕೆಳಪದರದ ಪೋಷಕಾಂಶಗಳು ಮೇಲ್ಪದರಕ್ಕೆ ತಲುಪುತ್ತವೆ. ಅತಿಯಾದ ಆಳವಾದ ಉಳುಮೆ ಮಾಡದಿರುವುದು ಸಾವಯವ ಕೃಷಿಯ ಸೂತ್ರಗಳಲ್ಲಿ ಒಂದು. ಅನಗತ್ಯ ಉಳುಮೆಯಿಂದ ಮಣ್ಣಿನ ರಚನೆ ಹಾಳಾಗುವುದಲ್ಲದೆ ಮಣ್ಣಿನ ಸವಕಳಿ ಹೆಚ್ಚುತ್ತದೆ. ವಾರ್ಷಿಕ ಬೆಳೆಗಳಲ್ಲಿ ಉಳುಮೆ ಅನಿವಾರ್ಯ. ಆದರೆ ತೋಟದ ಬೆಳೆಗಳಲ್ಲಿ ಅಂತರ ಬೇಸಾಯದ ಬದಲಿಗೆ ಕಳೆ ಕತ್ತರಿಸಿ ಮುಚ್ಚಿಗೆ ಮಾಡಬಹುದು. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ತೇವಾಂಶ ರಕ್ಷಣೆಗೂ ಸಹಕಾರಿ. ಅಲ್ಲದೆ ಮಣ್ಣಿನ ಸೂಕ್ಷ್ಮಾಣುಜೀವಿ ಸಂಕುಲ ವೃದ್ಧಿಸಿ ಫಲವತ್ತತೆ ಹೆಚ್ಚುತ್ತದೆ. ಉಷ್ಣತೆ ಕೂಡ ನಿಯಂತ್ರಣದಲ್ಲಿರುತ್ತದೆ. ಅಂತೆಯೇ ಅತಿಯಾದ ನೀರಾವರಿ ಕೂಡ ಒಳ್ಳೆಯದಲ್ಲ. ನೀರಿನ ಅಪವ್ಯಯದೊಂದಿಗೆ ಪೋಷಕಾಂಶಗಳು ತೊಳೆದು ಹೋಗುತ್ತವೆ. ಬೇರಿಗೆ ಉಸಿರು ಕಟ್ಟುತ್ತದೆ. ಕ್ಷಾರ ಮಣ್ಣಿನಲ್ಲಿ ಆಳದಲ್ಲಿರುವ ಲವಣಾಂಶಗಳು ಮೇಲೆ ಬಂದು ಭೂಮಿ ಸೌಳಾಗಿ ನಿರುಪಯುಕ್ತವಾಗುತ್ತದೆ. ಇನ್ನು ಸಾವಯವ ವಸ್ತುಗಳು ಚೆನ್ನಾಗಿ ಕೊಳೆಯಲು ಮಣ್ಣಿನ ತೇವಾಂಶ ಕಾಪಾಡಿ ಸೂಕ್ಷ್ಮ ತಂಪಿನ ವಾತಾವರಣ ಸೃಷ್ಟಿಸಲು ತುಂತುರು ನೀರಾವರಿ ಅಳವಡಿಸಬಹುದು. ಕಳೆಗಳು ರೈತರ ಶತ್ರುಗಳಲ್ಲ. ಇವು ಮಣ್ಣಿನ ಆಳಪದರದಿಂದ ಪೋಷಕಾಂಶಗಳನ್ನು ಹೀರಿ ಮೇಲ್ಪದರಕ್ಕೆ ತರುವಲ್ಲಿ ಸಹಕಾರಿ. ಇವು ಕೂಡ ಆಹಾರ ತಯಾರಿಸುವುದರಿಂದ ಹೂ ಬಿಡುವ ಮೊದಲು ಕತ್ತರಿಸಿ ಮುಚ್ಚಿಗೆ ಮಾಡಿದರೆ ಉತ್ತಮ ಸಾವಯವ ಲಭ್ಯ. ಕಳೆ ಕತ್ತರಿಸಲು ಅನುಕೂಲವಿಲ್ಲದಿದ್ದರೆ ಇಂಥ ಪುಟ್ಟ ಯಂತ್ರಗಳಿಂದ ಅಂತರ ಬೇಸಾಯ ಮಾಡಬಹುದು. ಮುಟ್ಟಿದರೆ ಮುನಿ, ತಗಟೆ ಮುಂತಾದ ಲೆಗ್ಯೂಮ್ ಜಾತಿಯ ಕಳೆಗಳ ಬೇರುಗಳಲ್ಲಿ ಸಾರಜನಕ ಸಂಗ್ರಹದ ಗಂಟುಗಳಿದ್ದು ಮಣ್ಣು ಫಲವತ್ತಾಗುತ್ತದೆ. ರೈತ ಬಾಂಧವರೇ, ಇಷ್ಟು ಹೊತ್ತು ಸಾವಯವ ಕೃಷಿಯ ಅನಿವಾರ್ಯತೆ, ತತ್ವಗಳು, ರಾಷ್ಟ್ರೀಯ ನೀತಿ ನಿಯಮಾವಳಿಗಳು, ಪೋಷಕಾಂಶ ಪೂರೈಕೆಯ ವಿಧಾನಗಳು ಮುಂತಾದವನ್ನು ವಿವರವಾಗಿ ಅಭ್ಯಸಿಸಿದ್ದೇವೆ. ಈ ಸಾಕ್ಷ್ಯಚಿತ್ರದ 2ನೇ ಭಾಗದಲ್ಲಿ ಸಾವಯವ ಪದ್ಧತಿಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣ, ಸಾವಯವ ದೃಢೀಕರಣ, ಪಶುಪಾಲನೆ ಮತ್ತು ಜೇನು ಸಾಕಣೆಯಲ್ಲಿ ಸಾವಯವ ಪದ್ಧತಿ ಮುಂತಾದ ಹಲವು ವಿಚಾರಗಳನ್ನು ನೋಡಲಿದ್ದೇವೆ.